ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟರ್ವ್ಯೂ ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಅದಲ್ಲದೆ 2024ರಲ್ಲಿ ನಡೆದಿರುವಂತಹ KES ನಡೆಸಿರುವಂತಹ VO ಲಿಸ್ಟಿಗೆ 1:1 ಲಿಸ್ಟಿಗೆ ನಾನು ಕೂಡ ಸೆಲೆಕ್ಟ್ ಆಗಿದೆ. ನಾವು ಎಕ್ಸಾಮ್ ಐಎಸ್ ಅಕಾಡೆಮಿಯಿಂದ ವಿರಾಟ್ 150+ ಎನ್ನುವ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಇದರ ಮುಖ್ಯ ಗುರಿ ಏನಂದರೆ ಪೇಪರ್ 1 ಮತ್ತು ಪೇಪರ್ 2 ಇಂದ ಟೋಟಲ್ 200ಗೆ 150 ಸ್ಕೋರ್ ಮಾಡಿದರೆ ಏನಂದರೆ ನಮಗೆ ನೆಕ್ಸ್ಟ್ ಜಾಬ್ ಸೆಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 2024 ನಡೆದಿರುವಂತಹ GK ಪೇಪರ್ 1 ಅನ್ನು ನಾವೇನು ಗೊತ್ತಾ ಸಬ್ಜೆಕ್ಟಿವ್ ವೈಸ್ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀವಿ. ಆಲ್ರೆಡಿ ನಾನೇನು ಗೊತ್ತಾ ಸೈನ್ಸನ್ನು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಆಲ್ರೆಡಿ ಚರ್ಚೆ ಮಾಡಿದ್ದೇನೆ. ಅದಲ್ಲದೆ ಹಿಸ್ಟ್ರಿಯನ್ನು ಕೂಡ ಏನಂದರೆ ಪಾರ್ಟ್ 1, 2 ಮತ್ತು 3 ಪಾರ್ಟ್ ಆಗಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಇವತ್ತೇನೆಂದರೆ ಜಾಗ್ರಫಿಯಲ್ಲಿರುವಂತಹ ಸುಮಾರು 7 ಕ್ವಶನ್ಸ್ನ ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇದರಲ್ಲಿ ನಿಮಗೆ ಎಕ್ಸಾಮ್ ಫೋಕಸ್ಡ್ ಏನು ಪಾಯಿಂಟ್ಸ್ ಬೇಕು ಅದನ್ನು ಹೇಳ್ತೇನೆ. ಅದಲ್ಲದೆ ಏನು ಗೊತ್ತಾ ಸ್ಮಾರ್ಟ್ ಸ್ಟ್ರಾಟಜಿ ಯಾವ ಥರ ಕ್ವಶನ್ನ ಸಾಲ್ವ್ ಮಾಡ್ಬೋದಿತ್ತು. ಆಮೇಲೆ ಇಂಪಾರ್ಟೆಂಟ್ ಆಗಿ ಈ ಕ್ಲಾಸಿನ ಮುಖ್ಯ ಗುರಿ ಏನಂದರೆ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡೋದು ಮತ್ತು ಸಾಧ್ಯ ಆದಷ್ಟು ಏನಂದರೆ ಕಾನ್ಸೆಪ್ಟ್ಸಲ್ಲಿ ಕ್ಲಾರಿಟಿ ಕೊಡೋದು. ಸೊ ಇವೆಲ್ಲ ಅಂಶವನ್ನು ತಲೆಯಲ್ಲಿ ಇಟ್ಕೊಂಡು ನಾನೇನು ಗೊತ್ತಾ ಈ ಒಂದು ಕ್ಲಾಸನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಆಮೇಲೆ ಈ VO ಪೇಪರ್ ಇದೆಯಲ್ಲ, ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಏನಂದರೆ ಸಿವಿಲ್ ಪಿ ಸಿ ಏನಂದರೆ ಸಿವಿಲ್ PC ನಾನ್ HK ಅಲ್ಲಿ ಒಂದು ಕ್ವಶನ್ ಡೈರೆಕ್ಟ್ ಆಗಿ ಬಂದಿದೆ. ಯಾವುದಂದ್ರೆ ಗಗನ್ ಅಂತ ಹೇಳಿ. ಗಗನ್ ಅನ್ನೋ ಇನಿಷಿಯೇಟಿವ್ ಇದು ಯಾರ ಇನಿಷಿಯೇಟಿವ್ ಆಗಿದೆ? ಇಸ್ರೋ ಮತ್ತೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇವ್ರು ಮಾಡಿದ್ದಾರೆ. ಆದರೆ ಈ ಗಗನ್ ಸಿಸ್ಟಮ್ ಅನ್ನು ಏನು ಗೊತ್ತಾ ಏರ್ಪೋರ್ಟ್ ಅಥಾರಿಟಿ ಆಫ್ ಇತ್ತೀಚೆಗೆ ಯಾವ ಒಂದು ಯೋಜನೆ ತಂದಿದ್ದಾರೆ ಅಂತೇಳಿ ಗಗನ್ ಸಿಸ್ಟಮ್ ಬಗ್ಗೆ ಕೇಳಿದ್ರು. ಸೊ ಹಾಗಾಗಿ ಏನಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಬರುವಂತ ಎಕ್ಸಾಮ್ಸ್ಗಳಲ್ಲಿ ಕೂಡ ಏನಂದ್ರೆ ಒಂದಲ್ಲ ಒಂದು ರೀತಿಯಿಂದ ಈ ಕ್ವಶನ್ಸ್ ಎಲ್ಲ ಅಥವಾ ಕಾನ್ಸೆಪ್ಟ್ಸ್ ರಿಪೀಟ್ ಆಗ್ತವೆ. ಸೊ ಹಾಗಾಗಿ ನಿಮಗೆ ನಾವು ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೊಡೋಕ್ಕೆ ಏನಂದ್ರೆ ಈ ಕ್ಲಾಸ್ನ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಫ್ರೆಂಡ್ಸ್, ಜಾಗ್ರಫಿ ಕ್ಲಾಸ್ನ ಮೊದಲನೇ ಕ್ವಶನ್ 46ನೇ ಕ್ವಶನ್. ಈ ಕ್ವಶನ್ ಪೇಪರ್ನ C1 ಅಫಿಷಿಯಲ್ ಕ್ವಶನ್ ಪೇಪರ್ C1 ನಲ್ಲಿ 46 ಕ್ವಶನ್ ಜಾಗ್ರಫಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಇನ್ ದ ಬಿಗಿನಿಂಗ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ವರ್ ಕೋಲ್ ಬೇಸ್ಡ್ ಇನ್ ಇಂಡಿಯಾ, ಓನ್ಲಿ ಎಕ್ಸೆಪ್ಷನ್ ವಾಸ್ ಡ್ಯಾಶ್ ಅಂತೇಳಿ. ಅಂದ್ರೆ ಭಾರತದಲ್ಲಿ ಪ್ರಾರಂಭದಲ್ಲಿ ಏನಂದ್ರೆ ಐರನ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳೇನಂದ್ರೆ ಕೋಲ್ ಬೇಸ್ಡ್ ಇದ್ದು, ಆದ್ರೆ ಅದಕ್ಕೆ ಒಂದು ಎಕ್ಸೆಪ್ಷನ್ ಇತ್ತು. ಅದು ಯಾವುದು ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಫ್ರೆಂಡ್ಸ್, ಆಪ್ಷನ್ಸ್ ನೋಡ್ಕೊಂಡಾಗ ಫಸ್ಟ್ ಏನಂದ್ರೆ ಕುಲ್ಟಿ ಅಂತೇಳಿ ಕೊಟ್ಟಿದ್ದಾರೆ, ಸೆಕೆಂಡ್ ಜಮ್ಶೇದ್ಪುರ್, ಥರ್ಡ್ ಭದ್ರಾವತಿ, ಫೋರ್ತ್ ಏನಂದ್ರೆ ಬರನ್ಪುರ್ ಅಂತ ಹೇಳಿ. ಸೊ ಇಲ್ಲಿ ನಾನು ಗೊತ್ತಾ ಇದ್ರ ಬರಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾನು ಅರ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತೇಳಿ ಒಂದು ಟಾಪಿಕ್ ಅನ್ನು ಹಾಕೊಂಡಿದ್ದೇನೆ. ಏನಿದೆ ಅರ್ಲಿ ಐರನ್ ಉಕ್ಕು ಮತ್ತೆ ಕಬ್ಬಿಣ ಕಾರ್ಖಾನೆಗಳು ಭಾರತದಲ್ಲಿ ಯಾವ ರೀತಿ ಏನೆಲ್ಲ ಮೆಟೀರಿಯಲ್ಸ್ ನ ಯೂಸ್ ಮಾಡಿದೆ ಅಂತೇಳಿ ಇಲ್ಲಿ ಚರ್ಚೆ ಮಾಡ್ತೇನೆ. ಸೊ ಕುಲ್ಟಿ ಅನ್ನೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅವ್ರೇನಂದ್ರೆ ಕೋಲನ್ನು ಯೂಸ್ ಮಾಡ್ತಾರೆ. ಏನು ಪ್ರೊಡ್ಯೂಸ್ ಮಾಡೋಕೆ? ಐರನ್ ಮತ್ತೆ ಸ್ಟೀಲ್ ಮಾಡೋಕೆ. ಯಾಕಂದ್ರೆ ಇದು ಏನಂದ್ರೆ ದಾಮೋದರ್ ವ್ಯಾಲಿ ಹತ್ರ ಇರುವಂತಹ ಒಂದು ಪ್ಲೇಸ್ ಆಗಿದೆ. ಇದು ಕುಲ್ಟಿ ಇದೆಯಲ್ಲ, ವೆಸ್ಟ್ ಬೆಂಗಾಲಿನ ದಾಮೋದರ್ ವ್ಯಾಲಿಯಲ್ಲಿ ಕೋಲ್ ಸಿಗುತ್ತೆ. ಸೊ ಇಲ್ಲಿ ಈಸಿಯಾಗಿ ಏನಂದ್ರೆ ಆಕ್ಸೆಸಿಬಲ್ ಇರುವಂತಹ ಕೋಲನ್ನು ಯೂಸ್ ಮಾಡೋದ್ರ ಮೂಲಕ ಐರನ್ ಮತ್ತೆ ಸ್ಟೀಲ್ ಅನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಅದೇ ರೀತಿ ಏನಂದ್ರೆ ಜಮ್ಶೇದ್ಪುರ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಜಮ್ಶೇದ್ಪುರ್ ಏನಂದ್ರೆ ಅದು ಕೂಡ ಏನಂದ್ರೆ ಕೋಲನ್ನು ಯೂಸ್ ಮಾಡಿ ಐರನ್ ಮತ್ತೆ ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಕೋಲ್ ಅವೈಲೇಬಿಲಿಟಿ ಎಲ್ಲಿಂದ ಬರುತ್ತೆ ಅಂತ ಬಂದಾಗ ಹತ್ತಿರ ಇರುವಂತಹ ಜಾರಿಯಾ ಕೋಲ್ ಫೀಲ್ಡ್ ಅಂತೇಳಿ ಇದರ ಮೇಲೆ ಆಲ್ರೆಡಿ ಕ್ವಶನ್ಸ್ ಕೇಳಲಾಗಿದೆ. ಇದು ಜಾರಿಯಾ ಕೋಲ್ ಫೀಲ್ಡ್ ಎಲ್ಲಿ ಬರುತ್ತೆ ಅಂತ ಹೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಮತ್ತೆ ಛೋಟಾ ನಾಗ್ಪುರ್ ಪ್ಲೇಟ್ ಅಲ್ಲಿ ಮತ್ತೆ ಜಾರಿಯಾ ಕೋಲ್ ಕೋಲ್ ಸಪ್ಲೈ ಆಗಿ ಜಮ್ಶೇದ್ಪುರ್ ಅವರು ಕಬ್ಬಿಣ ಮತ್ತು ಉಕ್ಕನ್ನು ಏನಂದ್ರೆ ಜಮ್ಶೇದ್ಪುರಲ್ಲಿ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಭದ್ರಾವತಿ ಎಂಬುದು ಏನಂದ್ರೆ ನೋಡ್ಕೊಂಡಾಗ ಫ್ರೆಂಡ್ಸ್, ಭದ್ರಾವತಿ ಒಂದೇ ಎಕ್ಸೆಪ್ಷನ್ ಇದೆ. ಯಾಕಂದ್ರೆ ಇವರು ವುಡ್ ಚಾರ್ಕೋಲ್ ಅಂದ್ರೆ ಫಾರೆಸ್ಟ್ ಅಲ್ಲಿ ಸಿಗುವಂತಹ ವುಡ್ ಏನಂದ್ರೆ ಗಿಡದ ಒಂದು ಚಾರ್ಕೋಲ್ ಅನ್ನು ಯೂಸ್ ಮಾಡಿ ಏನಂದ್ರೆ ಈ ಒಂದು ಭದ್ರಾವತಿಯಲ್ಲಿ ಅಂದ್ರೆ ಐರನ್ ಉಕ್ಕು ಮತ್ತೆ ಕಬ್ಬಿಣ ಕಾರ್ಖಾನೆಯನ್ನು ಅಲ್ಲಿ ಏನಂದ್ರೆ ಸ್ಥಾಪನೆ ಮಾಡಲಾಗಿತ್ತು. ಅದಲ್ಲದೆ ನೆಕ್ಸ್ಟ್ ಬರನ್ಪುರ್ ಬಂದಾಗ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ದಾಮೋದರ್ ವ್ಯಾಲಿ ಬರುವಂತಹ ಒಂದು ಕೋಲ್ ಬೆಲ್ಟ್ಗೆ ಹತ್ರ ಆಗಿರೋದ್ರಿಂದ ಅವರು ಕೂಡ ಏನಂದ್ರೆ ಕೋಲ್ ಅನ್ನ ಬಳಕೆ ಮಾಡಲಾಗುತ್ತೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಾಗುತ್ತೆ ಅಂತ ನೋಡ್ಕೊಂಡಾಗ ಏನಂದ್ರೆ ಓನ್ಲಿ ಎಕ್ಸೆಪ್ಷನ್ ಭದ್ರಾವತಿ. ಯಾಕಂದ್ರೆ ಉಳುಕಿದ ಎಲ್ಲ ಇವು ಕುಲ್ಟಿ ಆಗಿರ್ಬೋದು, ಜಮ್ಶೇದ್ಪುರ್ ಆಗಿರ್ಬೋದು ಮತ್ತೆ ಬರನ್ಪುರ್ ಇವೆಲ್ಲ ಉಕ್ಕು ಮತ್ತು ಏನಂದ್ರೆ ಕಬ್ಬಿಣ ಮತ್ತು ಉಕ್ಕು ತಯಾರಿಕೆಗೆ ಕೋಲನ್ನು ಏನಂದ್ರೆ ಒಂದು ಫ್ಯೂಲ್ ಆಗಿ ಯೂಸ್ ಮಾಡ್ಕೋತಾರೆ. ಆದ್ರೆ ಭದ್ರಾವತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವುಡ್ ಚಾರ್ಕೋಲ್ ಯೂಸ್ ಮಾಡ್ತಾರೆ. ಅಂದ್ರೆ ಅಲ್ಲಿರುವಂತಹ ಫಾರೆಸ್ಟ್ ಇಂದ ಬರುವಂತಹ ಈ ಒಂದು ಗ್ರೀನರ್ ಫಾರೆಸ್ಟ್ ಇರುವಂತಹ ವುಡ್ ಚಾರ್ಕೋಲ್ ಅನ್ನು ಯೂಸ್ ಮಾಡಿ ಇಲ್ಲಿ ಏನಂದ್ರೆ ಉಕ್ಕು ಮತ್ತೆ ಏನಂದ್ರೆ ಕಬ್ಬಿಣವನ್ನು ಕರ್ನಾಟಕದಲ್ಲಿ ಏನಂದ್ರೆ ಪ್ರೊಡಕ್ಷನ್ ಆಗ್ತಿತ್ತು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 3 ಭದ್ರಾವತಿ ಆಗುತ್ತೆ. ಸೊ ಫ್ರೆಂಡ್ಸ್, ಅದಲ್ಲದೆ ನಾವು ಒಂದು ಮ್ಯಾಪ್ ಅನ್ನು ಹಾಕೊಂಡಿದ್ದೇನೆ ನಿಮ್ಗೆ ಎಲ್ಲೆಲ್ಲಿ ಲೊಕೇಶನ್ ಇದೆ ಅಂತ ಬಂದಾಗ. ಕುಲ್ಟಿ ಎಂಬುವ ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ಎಲ್ಲಿ ಬರುತ್ತೆ ಅಂದ್ರೆ
ಇದು ಏನಂದ್ರೆ ದಾಮೋದರ್ ವ್ಯಾಲಿ ಕೋಲ್ ಬೆಲ್ಟ್ ಆಗಿರುವಂತಹ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ. ಅದಲ್ಲದೆ ನೆಕ್ಸ್ಟ್ ಏನಂದ್ರೆ ಬರನ್ಪುರ್ ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ, ಅದು ಕೂಡ ದಾಮೋದರ್ ವ್ಯಾಲಿ ಕೋಲ್ ಬೆಲ್ಟ್ ಅಲ್ಲಿ ಬರುತ್ತೆ. ಸೊ ಇದು ಏನಂದ್ರೆ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು. ಅದಲ್ಲದೆ ಏನ್ ಗೊತ್ತಾ, ಜಮ್ಶೆಡ್ಪುರ್ ಇದೆಯಲ್ಲ, ಜಮ್ಶೆಡ್ಪುರ್ ಎಂಬುದು ಇದು ಏನಂದ್ರೆ ಛೋಟಾ ನಾಗ್ಪುರ್ ಪ್ಲಾಟೋ ಅಲ್ಲಿ ಬರುವಂತಹ ಒಂದು ಕೋಲ್ ಫೀಲ್ಡ್ ಅಥವಾ ಕೋಲ್ ಬೆಲ್ಟ್ ಆಗಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿರಬೇಕು. ಮತ್ತೆ ಕರ್ನಾಟಕದ ವಿಚಾರ ಬಂದಾಗ ಭದ್ರಾವತಿ ಎಂಬುದು ಐರನ್ ಮತ್ತೆ ಓವರ್ ಬೆಲ್ಟ್ ಕರ್ನಾಟಕದ ಪ್ರಮುಖ ಏನಂದ್ರೆ ಒಂದು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಸೊ ಹಾಗಾಗಿ ಇದು ಮ್ಯಾಪ್ ಪಾಯಿಂಟ್ ಆಯ್ತು ಫ್ರೆಂಡ್ಸ್. ಅದಲ್ಲದೆ ಏನು ಗೊತ್ತಾ, ಮೇಜರ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಆಫ್ ಕರ್ನಾಟಕ ಅಂತ ನೋಡ್ಕೊಂಡಾಗ ಎಲ್ಲೆಲ್ಲಿ ಲೊಕೇಟ್ ಆಗಿದೆ, ಓಲ್ಡೆಸ್ಟ್ ಸ್ಟೀಲ್ ಪ್ಲಾಂಟ್, ಓಲ್ಡೆಸ್ಟ್ ಉಕ್ಕಿನ ಕಾರ್ಖಾನೆ ಎಲ್ಲಿದೆ ಕರ್ನಾಟಕದ ಬಂದಾಗ ಏನಂದ್ರೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ ಅಂತ ಕರಿತೀವಿ. ಇದು ಭದ್ರಾವತಿಯಲ್ಲಿ ಏನಂದ್ರೆ ಇದರ ಮೇಲಿನ ಕ್ವಶನ್ಸ್ ಕೇಳಲಾಗಿತ್ತು. ಇದನ್ನ 1923 ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅದಲ್ಲದೆ ಕರ್ನಾಟಕದಲ್ಲಿರುವಂತಹ ಲಾರ್ಜೆಸ್ಟ್ ಸ್ಟೀಲ್ ಪ್ಲಾಂಟ್ ಯಾವುದಂತ ಬಂದಾಗ JSW ಸ್ಟೀಲ್ ಪ್ಲಾಂಟ್ ವಿಜಯನಗರ, ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ ನೋಡ್ಕೊಂಡಾಗ ತೋರಣಗಲ್ಲು ಅಂತ ಹೇಳಿ ನಮಗೆ ಬಳ್ಳಾರಿಯಲ್ಲಿ ಗೊತ್ತಿರಬೇಕು. ಆಮೇಲೆ ಮೇಜರ್ ಸ್ಟೀಲ್ ಬೆಲ್ಟ್ ಕರ್ನಾಟಕದಲ್ಲಿರುವಂತಹ ಸ್ಟೀಲ್ ಬೆಲ್ಟ್ ಉಕ್ಕಿನ ಬೆಲ್ಟ್ ಎಲ್ಲೆಲ್ಲಿದೆಯಪ್ಪ ನೋಡ್ಕೊಂಡಾಗ ಬಳ್ಳಾರಿ, ಹೊಸಪೇಟೆ ಮತ್ತೆ ವಿಜಯನಗರ ಡಿವಿಷನ್ ಅಲ್ಲಿ ಇದೆ ಅಂತೇಳಿ ತಮಗೆಲ್ಲ ಗೊತ್ತಿರುವ ವಿಷಯವಾಗಿದೆ. ಮತ್ತೆ ಮೇಜರ್ ಪೇಲೆಟ್ ಪ್ಲಾಂಟ್ಸ್ ಅಂತೇಳಿ ಬಂದಾಗ ಅದು ಯಾವ್ದಂದ್ರೆ ಕರ್ನಾಟಕ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಮಂಗಳೂರಲ್ಲಿ ಏನಂದ್ರೆ ಅದನ್ನ ನಾವು ಗೊತ್ತಾ ಮೇಜರ್ ಪೇಲೆಟ್ ಪ್ಲಾಂಟ್ ಅಂತ ಹೇಳಿ ನೋಡ್ತೀವಿ. ಅದಲ್ಲದೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಸಿಗುವಂತಹ ರಾ ಮೆಟೀರಿಯಲ್ಸ್ ಯಾವ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಸಿಗುತ್ತೆ ಅಂತ ಬಂದಾಗ ಬಳ್ಳಾರಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಚಿಕ್ಕಮಗಳೂರು ಮತ್ತೆ ಏನಂದ್ರೆ ಕುದುರೆಮುಖ, ಚಿಕ್ಕಮಗಳೂರಿನ ಕುದುರೆಮುಖ ಮತ್ತೆ ಕೊಪ್ಪಳಲ್ಲಿ ಇವೆಲ್ಲ ರಾ ಮೆಟೀರಿಯಲ್ ಸಿಗ್ತವೆ. ಮತ್ತೆ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಗೆ ಏನ್ ಬೇಕಾಗುತ್ತೆ, ನಮಗೆ ಐರನ್ ಓರ್ ಬೇಕಾಗುತ್ತೆ, ಅದು ಕೂಡ ಈ ಒಂದು ಇಂಡಸ್ಟ್ರಿಯಲ್ ಬೆಲ್ಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಲೈಮ್ ಸ್ಟೋನ್ ಬೇಕಾಗುತ್ತೆ, ಅದು ಕೂಡ ಸಿಗುತ್ತೆ. ಆಮೇಲೆ ಮ್ಯಾಗ್ನೀಸ್ ಕೂಡ ಇದು ಸ್ಟೀಲ್ ಮತ್ತೆ ಐರನ್ ಪ್ರೊಡಕ್ಷನ್ ಬೇಕಾಗುತ್ತೆ, ಅದು ಕೂಡ ಈ ಒಂದು ಬೆಲ್ಟ್ ಅಲ್ಲಿ ಸಿಗುತ್ತೆ. ಅದಲ್ಲದೆ ನನಗೆ ಗೊತ್ತಾ ಒಳ್ಳೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ. ಸೊ ಹಾಗಾಗಿ ಅಲ್ಲಿ ಏನಂದ್ರೆ ಮೇಜರ್ ಆಗಿ ಸ್ಟೀಲ್ ಇಂಡಸ್ಟ್ರಿ ಡೆವಲಪ್ ಆಗಿದೆ. ಸೊ ಹಾಗಾಗಿ ಏನಂದ್ರೆ ಕರ್ನಾಟಕ ಬಿಕಮ್ಸ್ ಇಂಡಿಯಾಸ್ ಒನ್ ಆಫ್ ದಿ ಲೀಡಿಂಗ್ ಐರನ್ ಅಂಡ್ ಸ್ಟೀಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಬಿಕಾಸ್ ಆಫ್ ರಿಚ್ ಮಿನರಲ್ ರಿಸೋರ್ಸಸ್ ಅದಾವ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ. ಸೊ ಹಾಗಾಗಿ ಕರ್ನಾಟಕ ಏನಂದ್ರೆ ಒಂದು ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕಾ ಪ್ರದೇಶವಾಗಿ ಎಮರ್ಜ್ ಆಗಿದೆ ಅಂತ ಹೇಳಿ ತಮ್ಗೆ ಗೊತ್ತಿರಬೇಕು. ಸೊ ಇವೆಲ್ಲ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡ್ರೆ ನೆಕ್ಸ್ಟ್ ಈ ಒಂದು ಇಂಡಸ್ಟ್ರಿ ಮೇಲೆ ಯಾವುದೇ ರೀತಿಯಿಂದ ಕ್ವಶನ್ಸ್ ಕೇಳಿ ನಮಗೆ ಆನ್ಸರ್ ಮಾಡಬಹುದಾಗಿದೆ. ಫ್ರೆಂಡ್ಸ್, C1 ಸರಣಿಯ 47ನೇ ಕ್ವಶನ್, ಇದು ಕೂಡ ಜಾಗ್ರಫಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್ಸ್ ಇಸ್ ದಿ ಒರಿಜಿನಲ್ ಹ್ಯಾಬಿಟೇಟ್ ಆಫ್ ತೋಡಾ ಟ್ರೈಬ್ಸ್ ಅಂತೇಳಿ, ಅಂದ್ರೆ ಈ ಕೆಳಗಿನ ಯಾವ ಬೆಟ್ಟಗಳೇನಂದ್ರೆ ತೋಡಾ ಬುಡಕಟ್ಟಿನ ಮೂಲ ವಾಸಸ್ಥಾನ ಆಗಿತ್ತು ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಆಪ್ಷನ್ಸ್ ನೋಡ್ಕೊಂಡಾಗ ಏನಂದ್ರೆ ಫಸ್ಟ್ ಏನಂದ್ರೆ ಕಮೂನ್ಸ್ ಹಿಲ್ಸ್, ಸೆಕೆಂಡ್ ಏನಂದ್ರೆ ನೀಲಗಿರಿ ಹಿಲ್ಸ್, ಥರ್ಡ್ ಆಪ್ಷನ್ ಕಾಸಿ ಹಿಲ್ಸ್, ಫೋರ್ತ್ ಏನಂದ್ರೆ ಗರ್ವಾಲ್ ಹಿಲ್ಸ್ ಅಂತೇಳಿ 4 ಆಪ್ಷನ್ಸ್ ಕೊಡಲಾಗಿದೆ. ಸೊ ಪ್ರಮುಖವಾಗಿ ಈ ತೋಡಾ ಟ್ರೈಬ್ಸ್ ಅಥವಾ ತೋಡಾ ಬುಡಕಟ್ಟು ಜನಾಂಗದ ಬಗ್ಗೆ ನಾವು ನೋಡೋದಾದ್ರೆ ಇವರೇನಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸುವಂತಹ ಒಂದು ಪ್ರಮುಖ PVDGs ಗ್ರೂಪ್ ಆಗಿದೆ. ಪ್ರಮುಖವಾಗಿ ನೋಡ್ಕೊಂಡಾಗ ತಮಿಳುನಾಡಿನಲ್ಲಿ ಇವರೇನಂದ್ರೆ ನೀಲಗಿರಿ ಬೆಟ್ಟದಲ್ಲಿ ವಾಸಿಸುವ ಬುಡಕಟ್ಟು ಆಗಿದೆ. ಮತ್ತೆ ಏನಂದ್ರೆ ಇವರಿಗೆ PVTGs ಅನ್ನುವ ಒಂದು ರೆಕಗ್ನಿಷನ್ಸ್ ಕೂಡ ಕೊಡಲಾಗಿದೆ. PVTGs ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತೇಳಿ. ಅಂದ್ರೆ ನೆಕ್ಸ್ಟ್ KE ಎಕ್ಸಾಮ್ಸ್ ಗಳಲ್ಲಿ ಒಂದು ಈ ತರ ಏನಂದ್ರೆ ಎಕ್ಸ್ಪಾನ್ಷನ್ಸ್ ಕೇಳ್ತಾ ಇದ್ದಾರೆ. PVTGs ಅಂದ್ರೇನೆ ಕೇಳಬಹುದು ನಿಮಗೆ. ಸೊ ಹಾಗಾಗಿ ಏನಂದ್ರೆ ಅದೇನಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತೇಳಿ ಗೊತ್ತಿರಬೇಕು. ಆಮೇಲೆ ಏನ್ ಗೊತ್ತಾ, ನೆಕ್ಸ್ಟ್ ಇವರ ಪ್ರಮುಖ ವೃತ್ತಿ ಅಥವಾ ಆಕ್ಯುಪೇಷನ್ ನೋಡ್ಕೊಂಡಾಗ ಬಫೆಲೋ ಪ್ಯಾಸ್ಟೋರಲಿಸಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಎಮ್ಮೆಗಳ ಸಾಕಾಣಿಕೆ ಇವರ ಪ್ರಮುಖ ವೃತ್ತಿಯಾಗಿದೆ. ಆಮೇಲೆ ಇವರು ವಾಸಸ್ಥಾನಗಳು ಪ್ರಮುಖವಾಗಿ ನೋಡ್ಕೊಂಡಾಗ ಗುಡಿಸಲಲ್ಲಿ ಇವರು ವಾಸಿಸ್ತಾರೆ. ಡಿಸ್ಟಿಂಕ್ಟಿವ್ ಬ್ಯಾರಲ್ ವಾಲ್ಟೆಡ್ ಹಟ್ಸ್ ಅಂತೇಳಿ. ಅಂದ್ರೆ ಇಲ್ಲಿ ನೋಡಿ ನಾನು ಇಮೇಜ್ ಅಲ್ಲಿ ಹಾಕೊಂಡಿದ್ದೇನೆ. ಈ ಒಂದು ಬ್ಯಾರೆಲ್ ಸೇಪ್ಡ್ ಏನಂದ್ರೆ ಇದರಲ್ಲಿ ಗುಡಿಸಲಲ್ಲಿ ಬದುಕುವಂತ ಇವರ ಒಂದು ಜೀವನವಾಗಿದೆ. ನೆಕ್ಸ್ಟ್ ಏನಂದ್ರೆ ಮತ್ತೆ ಇಲ್ಲಿ ಎಮ್ಮೆದ ಇಮೇಜ್ ಕೂಡ ಇದೆ. ಅವರೇನಂದ್ರೆ ಅದರ ಒಂದು ಸಾಗಾಣಿಕೆಯಲ್ಲಿ ನಿರತರಾಗಿರ್ತಾರೆ. ಅದಲ್ಲದೆ ನೆಕ್ಸ್ಟ್ ಇವರ ಒಂದು ಆರ್ಟ್ಸ್ ಮತ್ತೆ ಕ್ರಾಫ್ಟ್ಸ್ ಬಂದಾಗ ಏನಂದ್ರೆ ತೋಡಾ ಎಂಬ್ರಾಯ್ಡ್ರಿ ಅಂತೇಳಿ ಇವರ ಒಂದು ಕರಕುಶಲವಾಗಿದೆ. ನೆಕ್ಸ್ಟ್ ಇವರ ಯಾವ ಭಾಷೆಯನ್ನು ಅವ್ರು ಯೂಸ್ ಮಾಡ್ತಾರೆ ಅಂದ್ರೆ ತೋಡಾ ಭಾಷೆಯನ್ನು ಯೂಸ್ ಮಾಡ್ತಾರೆ. ಅದು ದ್ರಾವಿಡಿಯನ್ ಒಂದು ಫ್ಯಾಮಿಲಿಗೆ ಸೇರಿರುವಂತಹ ಭಾಷೆಯಾಗಿದೆ. ಅದಲ್ಲದೆ ಫ್ರೆಂಡ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಗೆ ಏನು ಗೊತ್ತಾ, ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ನೀಲಗಿರಿ ಏನಂದ್ರೆ ತೋಡಾ ಬುಡಕಟ್ಟು ಜನಾಂಗಗಳ ಮೂಲ ನಿವಾಸ ಸ್ಥಾನ ಆಗಿದೆ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 2 ನೀಲಗಿರಿ ಹಿಲ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಫ್ರೆಂಡ್ಸ್ ಏನಂದ್ರೆ ನೀಲಗಿರಿ ಹಿಲ್ಸ್ ಬಗ್ಗೆ ನಾನು ಬ್ರೀಫ್ ಆಗಿ ನಿಮಗೆ ಕೊಡೋಕೆ ಟ್ರೈ ಮಾಡ್ತೇನೆ. ನೀಲಗಿರಿ ಹಿಲ್ಸ್ ಎಲ್ಲಿ ಬರ್ತಾವ ಅಂತ ನೋಡ್ಕೊಂಡಾಗ ಪ್ರಮುಖವಾಗಿ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಸ್ಪ್ರೆಡ್ ಆಗಿರುವಂತಹ ಬೆಟ್ಟಗಳನ್ನು ನಾವು ನೀಲಗಿರಿ ಬೆಟ್ಟ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಮುಖವಾಗಿ ಇವುಗಳೇನಂದ್ರೆ ಮೌಂಟೇನ್ಸ್, ಬ್ಲೂ ಮೌಂಟೇನ್ಸ್ ಅಂತೇಳಿ ಕೂಡ ಈ ನೀಲಗಿರಿ ಹಿಲ್ಸ್ಗೆ ಕರಿತೀವಿ ನಾವು. ಮತ್ತೆ ಈ ನೀಲಗಿರಿ ಹಿಲ್ಸ್ ಇದಾವಲ್ಲ, ಇದನ್ನ ಮೀಟಿಂಗ್ ಪಾಯಿಂಟ್ ಆಫ್ ವೆಸ್ಟರ್ನ್ ಘಾಟ್ ಮತ್ತೆ ಈಸ್ಟರ್ನ್ ಘಾಟ್. ಅಂದ್ರೆ ನೀಲಗಿರಿ ಹಿಲ್ಸ್ ಇದಾವಲ್ಲ, ಇಲ್ಲಿ ಏನಂದ್ರೆ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ ಕೂಡುವಂತ ಒಂದು ಪಾಯಿಂಟ್ ಆಗಿದೆ. ಮತ್ತೆ ಈ ನೀಲಗಿರಿ ಹಿಲ್ಸ್ ಅಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಪೀಕ್ ಬಂದಾಗ ಎತ್ತರದ ಒಂದು ಪ್ರದೇಶ ಬಂದಾಗ ಅಂದ್ರೆ ದೊಡ್ಡ ಬೆಟ್ಟ ಅಂತೇಳಿ ನಾವು ಅದನ್ನ ಹೈಯೆಸ್ಟ್ ಪೀಕ್ ಅಂತೇಳಿ ಕರಿತೀವಿ.
ಆಮೇಲೆ ಇನ್ನೊಂದೇನೆಂದ್ರೆ ಯುನೆಸ್ಕೋದವ್ರು ಏನಂದ್ರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತೇಳಿ ನೀಲಗಿರಿ ಹಿಲ್ಸ್ ಅನ್ನ ಭಾರತದ ಮೊದಲ ಬಯೋಸ್ಪಿಯರ್ ರಿಸರ್ವ್ ಆಗಿ 1986 ಅಲ್ಲಿ ರೆಕಗ್ನೇಷನ್ಸ್ ಕೊಡಲಾಗಿದೆ. ಆಮೇಲೆ ಈ ಒಂದು ನೀಲಗಿರಿ ಹಿಲ್ಸ್ ಅಕ್ಕಪಕ್ಕ ಬರುವಂತಹ ಪ್ರಮುಖ ನ್ಯಾಷನಲ್ ಪಾರ್ಕ್ಸ್ ಬಂದಾಗ ಅಂದ್ರೆ ಮಧುಮಲೈ ನ್ಯಾಷನಲ್ ಪಾರ್ಕ್ ಗೊತ್ತಿರಬೇಕು, ಮುಕುರ್ತಿ ನ್ಯಾಷನಲ್ ಪಾರ್ಕ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಮತ್ತೆ ವೈನಾಡ್ ನ್ಯಾಷನಲ್ ಪಾರ್ಕ್, ಪ್ರಮುಖ 4 ನ್ಯಾಷನಲ್ ಪಾರ್ಕ್ ಗೊತ್ತಿರಬೇಕು. ತೋಡಾ ಅದಲ್ಲದೆ ಇನ್ನು ಬೇರೆ ಯಾವ ಟ್ರೈಬಲ್ ಗ್ರೂಪ್ಸ್ ಈ ನೀಲಗಿರಿಯಲ್ಲಿ ಇರ್ತಾವೆ ಅಂತ ನೋಡ್ಕೊಂಡಾಗ ಕೋಟಾ ಎನ್ನುವ ಟ್ರೈಬಲ್ಸ್ ಕೂಡ ಇರುತ್ತೆ, ಮತ್ತೆ ಕುರುಂಬ ಎಂಬುದು, ನೆಕ್ಸ್ಟ್ ಅದಲ್ಲಂದ್ರೆ ಇರುಳ ಮತ್ತೆ ಪಾನಿಯಾ ಎಂಬ ಇವು ಪ್ರಮುಖ ಟ್ರೈಬ್ಸ್ ಅನ್ನು ನೀವು ನೋಟ್ಸ್ ಮಾಡ್ಕೋಬೇಕು. ಅದಲ್ಲದೆ ತೋಡಾ ಅಲ್ಲದೆ ಇನ್ನು 4-5 ಟ್ರೈಬಲ್ಸ್ ಗ್ರೂಪ್ಸ್ ಅಲ್ಲಿ ವಾಸಿಸ್ತವೆ. ಅದಲ್ಲದೆ ಬೇರೆ ಆಪ್ಷನ್ ಆಗಿರುವಂತಹ ಈ ಒಂದು ಕೆಲವು ಆಪ್ಷನ್ಸ್ ನಾನು ಬ್ರೀಫ್ ಆಗಿ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೊಡಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಪ್ರಮುಖವಾಗಿ ಏನಂದ್ರೆ ಕಮುನ್ಸ್ ಹಿಲ್ಸ್ ಎಂಬುದು ಉತ್ತರಾಖಂಡಲ್ಲಿ ಬರುವಂತಹ ಒಂದು ಬೆಟ್ಟವಾಗಿದೆ. ಇದು ಪ್ರಮುಖವಾಗಿ ಪಾರ್ಟ್ ಆಫ್ ಲೆಸ್ಸರ್ ಹಿಮಾಲಯ ಅಂತ ಹೇಳಿ ಕರಿತೀವಿ ನಾವು. ಹಿಮಾಲಯವನ್ನು ಏನಂದ್ರೆ ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ ಮತ್ತೆ ಲೆಸ್ಸರ್ ಹಿಮಾಲಯ ಅಂತೇಳಿ ಡಿವೈಡ್ ಮಾಡಲಾಗಿದೆ 3 ಭಾಗವಾಗಿ. ಇದು ಪ್ರಮುಖವಾಗಿ ಕೊಮುನ್ ಹಿಮಾಲಯ ಎಂಬುದು ಲೆಸ್ಸರ್ ಹಿಮಾಲಯ ಸೇರುವಂತಹ ಒಂದು ಬೆಟ್ಟ ಪ್ರದೇಶವಾಗಿದೆ. ಪ್ರಮುಖವಾಗಿ ಏನಂದ್ರೆ ನೆಕ್ಸ್ಟ್ ಇದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂದ್ರೆ ಉತ್ತರಾಖಂಡಿನ ನೈನಿತಾಲ, ಅಲ್ಮೋರಾ, ಬಾಗೇಶ್ವರ ಮತ್ತೆ ಪಿಥೋರಗರ್ ಅಲ್ಲಿ ಇದು ಸ್ಪ್ರೆಡ್ ಆಗಿದೆ. ಮತ್ತೆ ಇಲ್ಲಿ ಅತಿ ಎತ್ತರ ಇರುವಂತಹ ಪ್ರದೇಶವನ್ನು ನೋಡಿಕೊಂಡಾಗ ನಂದಾದೇವಿ ಈಸ್ಟ್ ಇದೆಯಲ್ಲ, ಇದು ಏನಂದ್ರೆ ಫೇಮಸ್ ಪೀಕ್ ಅಂತ ಹೇಳಿ ನಾವು ಇಲ್ಲಿ ಕರಿತೀವಿ. ಮತ್ತೆ ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಬಂದಾಗ ಏನಂದ್ರೆ ಕೋಸಿ ನದಿ, ರಾಮಗಂಗಾ ಮತ್ತೆ ಕಾಳಿ ನದಿ ಇದೆಯಲ್ಲ, ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಾಗಿದ್ದಾವೆ. ಮತ್ತೆ ಇಲ್ಲಿ ಇರುವಂತಹ ಟ್ರೈಬಲ್ಸ್ ಗ್ರೂಪ್ ನೋಡ್ಕೊಂಡಾಗ ಬೋಟಿಯಾ, ತಾರು ಮತ್ತೆ ಈ ಒಂದು ತರೈ ರೀಜನ್ ಅಲ್ಲಿ ಇರುವಂತಹ ಪ್ರಮುಖ ಬುಡಕಟ್ಟು ಜನಾಂಗ. ಫ್ರೆಂಡ್ಸ್ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂದ್ರೆ ಕಾಸಿ ಹಿಲ್ಸ್ ಮೇಲೆ ಬಹಳಷ್ಟು ಕ್ವಶನ್ಸ್ ಕೇಳಲಾಗಿದೆ. ಕಾಸಿ ಹಿಲ್ಸ್ ಆಪ್ಷನಲ್ ಇದೆ, ಹಾಗಾಗಿ ಇದನ್ನು ನಾನು ತಗೊಂಡಿದ್ದೇನೆ. ಇದು ಏನಂದ್ರೆ ಮೇಘಾಲಯದಲ್ಲಿ ಬರುವಂತಹ ಬೆಟ್ಟಗಳನ್ನು ನಾವು ಕಾಸಿ ಹಿಲ್ಸ್ ಅಂತ ಕರಿತೀವಿ. ಪ್ರಮುಖವಾಗಿ ಏನಂದ್ರೆ ಮೇಘಾಲಯ ಪ್ಲಾಟು ಇದೆಯಲ್ಲ ಅದರ ಭಾಗವಾಗಿದೆ. ಮತ್ತೆ ಇಲ್ಲಿರುವಂತಹ ಹೈಯೆಸ್ಟ್ ಎತ್ತರದ ಪ್ರದೇಶ ಬಂದಾಗ ಪೀಕ್ ಬಂದಾಗ ಶಿಲಾಂಗ್ ಪೀಕ್ ಅಂತ ಹೇಳಿ ನಾವು ಕರಿತೀವಿ. ಫ್ರೆಂಡ್ಸ್ ಇನ್ನೊಂದೇನಂದ್ರೆ ಈ ಕಾಸಿ ಹಿಲ್ಸ್ ಯಾವ್ದಕ್ಕೆ ಫೇಮಸ್ ಅಂದ್ರೆ ಚಿರಾಪುಂಜಿ ಮತ್ತೆ ಮೌಸಿನ್ರಾಮ್. ಭಾರತದಲ್ಲಿ ಜಗತ್ತಿನ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಏನಂದ್ರೆ ಚಿರಾಪುಂಜಿ ಮತ್ತೆ ಮೌಸಿನ್ರಾಮ್ ಇದೆಯಲ್ಲ, ಸೊ ಹಾಗಾಗಿ ಇದು ಕೂಡ ನಮಗೆ ಗೊತ್ತಿರಬೇಕು. ಮತ್ತೆ ಇಲ್ಲಿರೋ ಇನ್ನೊಂದು ಫೇಮಸ್ ಏನಂದ್ರೆ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನದಿಗಳಲ್ಲಿ ಮತ್ತೆ ಜರಿಗಳಲ್ಲಿ ಏನಂದ್ರೆ ಈ ಒಂದು ಅಡ್ಡಲಾಗಿ ಏನಂದ್ರೆ ಗಿಡಗಳಿಂದನೇ ಒಂದು ಬ್ರಿಡ್ಜ್ ಕಟ್ಟಲಾಗಿದೆ. ಸೊ ಆ ಒಂದು ಬ್ರಿಡ್ಜ್ ಅನ್ನು ನಾವು ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತಂದ್ರೆ ಗಿಡದ ಒಂದು ರೂಟ್ ಇಂದ ಏನಂದ್ರೆ ಬ್ರಿಡ್ಜಸ್ ಮಾಡಲಾಗಿದೆ. ಸೊ ಹಾಗಾಗಿ ಇವುಗಳನ್ನ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಮತ್ತೆ ಇಲ್ಲಿರುವಂತಹ ಪ್ರಮುಖ ಬುಡಕಟ್ಟು ಜನಾಂಗ ಏನಂದ್ರೆ ಕಾಶಿ ಟ್ರೈಬ್ಸ್ ಇಲ್ಲಿ ಇರುತ್ತೆ ಅವರ ಒಂದು. ಸೊ ಅದಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಗರ್ವಾಲ್ಸ್ ಹಿಲ್ಸ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಗರ್ವಾಲ್ಸ್ ಹಿಲ್ಸ್ ಅಂದ್ರೆ ಪ್ರಮುಖವಾಗಿ ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ ಬಂದಾಗ ಉತ್ತರಾಖಂಡಲ್ಲಿ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಇವುಗಳಂದ್ರೆ ಲೆಸ್ಸರ್ ಹಿಮಾಲಯ ಮತ್ತು ಗ್ರೇಟರ್ ಹಿಮಾಲಯ ಭಾಗವಾಗಿದೆ. ಅದಲ್ಲದೆ ಏನ್ ಗೊತ್ತಾ ಇಂಪಾರ್ಟೆಂಟ್ ಆಗಿ ಇದು ಯಾವ್ದಕ್ಕೆ ಫೇಮಸ್ ಗರ್ವಾಲ್ ಹಿಲ್ಸ್ ನಮಗೆ ಏನಂದ್ರೆ ಪ್ರಮುಖವಾಗಿ ಭಾಗೀರಥಿ ಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ಮತ್ತೆ ಯಮುನೋತ್ರಿ ನದಿಯಲ್ಲ, ಯಮುನೋತ್ರಿ ಎಂಬ ಪ್ಲೇಸ್, ಯಮುನೋತ್ರಿ ಗ್ಲೇಷಿಯರ್ ಕೂಡ ಇಲ್ಲೇ ಈ ಒಂದು ಗರ್ವಾಲ್ ಹಿಲ್ಸ್ಗೆ ಏನಂದ್ರೆ ಸೇರಿದೆ. ಅದಲ್ಲದೆ ಇದು ಇನ್ನೊಂದೇನಂದ್ರೆ ಗರ್ವಾಲ್ ಹಿಲ್ ಫೇಮಸ್ ಪಿಲಿಮುರೇಶ್ ಅಂದ್ರೆ ಪವಿತ್ರ ಹಿಂದೂಗಳ ಒಂದು ಪವಿತ್ರ ದೇವಸ್ಥಾನಗಳು ಇರುವಂತಹ ಜಾಗ, ಚಾರ್ಧಾಮ್ ಇರುವಂತಹ ಈ ಒಂದು ಬೆಟ್ಟವನ್ನು ನಾವು ಏನಂದ್ರೆ ಗರ್ವಾಲ್ ಹಿಲ್ಸ್ ಅಂತ ಕರಿತೀವಿ. ಪ್ರಮುಖವಾಗಿ ಕೇದಾರ್ನಾಥ್ ಆಗಿರ್ಬೋದು, ಬದ್ರಿನಾಥ, ಗಂಗೋತ್ರಿ ಮತ್ತೆ ಯಮುನೋತ್ರಿ ಈ ಒಂದು ಬೆಟ್ಟಕ್ಕೆ ಸೇರಿದೆ. ಆಮೇಲೆ ಇಲ್ಲಿ ಬರುವಂತಹ ಹೈಯೆಸ್ಟ್ ಪಿಕ್ ಎತ್ತರದ ಒಂದು ಬೆಟ್ಟ, ಎತ್ತರದ ಪ್ರದೇಶ ಬಂದಾಗ ನಂದಾದೇವಿ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದಲ್ಲದೆ ಗೊತ್ತಾ ನಂದಾದೇವಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂತೂ ಘೋಷಣೆ ಮಾಡಲಾಗಿದೆ, ಇದು ಕೂಡ ಗೊತ್ತಿರಬೇಕು. ಸೊ ಫ್ರೆಂಡ್ಸ್ ಇದಲ್ಲದೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಕಮೋನ್ ಬಂದಾಗ ಏನಂದ್ರೆ ಲೆಸ್ಸರ್ ಹಿಮಾಲಯ ಭಾಗವಾಗಿದೆ ಅಂತ ಗೊತ್ತಿರಬೇಕು. ನೀಲಗಿರಿ ಬಂದಾಗ ಅದನ್ನ ಬ್ಲೂ ಮೌಂಟೇನ್ಸ್ ತೋಡಾ ಟ್ರೈಬ್ಸ್ ಇರ್ತಾವ, ಅದನ್ನ ಬಯೋಸ್ಪಿಯರ್ ರಿಸರ್ವ್ ಅಂತ ಗೊತ್ತಿರಬೇಕು. ಕಾಶಿ ಬಂದಾಗ ಪ್ರಮುಖವಾಗಿ ಏನಂದ್ರೆ ಜಗತ್ತಿನಲ್ಲಿ ಮೌಸಿನ್ರಾಮ್ ಅಲ್ಲಿ ಹೈಯೆಸ್ಟ್ ಮಳೆ ಬೀಳುತ್ತೆ, ಅದಲ್ಲದೆ ಲಿವಿಂಗ್ ರೂಟ್ಸ್ ಅಂತ ಹೇಳಿ ಗೊತ್ತಿರಬೇಕು. ಮತ್ತೆ ಗರ್ವಾಲ್ ಹಿಲ್ಸ್ ಬಂದಾಗ ಏನಂದ್ರೆ ಪ್ರಮುಖವಾಗಿ ಚಾರ್ಧಾಮ್ ಮತ್ತೆ ಗಂಗಾ ನದಿಯ ಸೋರ್ಸ್ ಅಂತೇಳಿ ಇವು ಮೂಲತವಾಗಿ ಗೊತ್ತಿರಬೇಕು. ಸೊ ಹಾಗಾಗಿ ಒಂದು ಕ್ವಶನ್ ಬಂತಂದ್ರೆ ಆ 4 ಆಪ್ಷನ್ಸ್ ನ ಡೀಟೇಲ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಅನಲೈಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮಗೆ ನೆಕ್ಸ್ಟ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ C1 ಸರಣಿಯ 48ನೇ ಕ್ವಶನ್ ಅದು ಕೂಡ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಇತ್ತು. ಅದು ಏನಂದ್ರೆ ಪ್ರಮುಖವಾಗಿ ವರ್ಲ್ಡ್ ಜಿಯೋಗ್ರಫಿ ಅಂತೇಳಿ ನೀವು ಕ್ಯಾಟಗರೈಸ್ ಮಾಡಬಹುದು. ಒಂದ್ ಕಡೆ ಏನಂದ್ರೆ ಲಿಸ್ಟ್ 1 ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕಂಟ್ರೀಸ್ ಕೊಟ್ಟಿದ್ದಾರೆ, ಲಿಸ್ಟ್ 2 ಅಲ್ಲಿ ಏನಂದ್ರೆ ಪೋರ್ಟ್ ಸಿಟೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಏನ್ ಗೊತ್ತಾ 4 ಆಪ್ಷನ್ಸ್ ಏನ್ ಗೊತ್ತಾ ಈ ಕೆಳಗಿನ ಯಾವ ಜೋಡಣೆ ಸರಿಯಾಗಿದೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಪ್ರಮುಖವಾಗಿ ಬಂದಾಗ ಚೈನಾದ ಪ್ರಮುಖ ಪೋರ್ಟ್ಸ್ ಬಂದಾಗ ಏನಂದ್ರೆ ಶಾಂಘೈ ಅಂತೇಳಿ ನಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಇಮೇಜ್ ಅಲ್ಲಿ ನಿಮಗೆ ತೋರಿಸ್ತೇನೆ. ಶಾಂಘೈ ಇದೆಯಲ್ಲ ಇದು ಏನಂದ್ರೆ ಚೈನಾದ ಏನಂದ್ರೆ ಪ್ರಮುಖ ಒಂದು ಜಗತ್ತಿನ ಬಿಸಿಯೆಸ್ಟ್ ಕಂಟೈನರ್ ಪೋರ್ಟ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ. ಇದು ಎಲ್ಲಿ ಯಾವ ಒಂದು ನದಿಯ ಮೇಲಿದೆ ಅಂತ ಬಂದಾಗ ಯಾಂಗ್ಟೇಜ್ ಎಂಬುವ ನದಿಯ ಒಂದು ಡೆಲ್ಟಾ ಮೇಲೆ ಇರುವಂತಹ ಒಂದು ಪ್ರಮುಖ ಏನಂದ್ರೆ ಪೋರ್ಟ್ ಆಗಿದೆ. ಸೊ ಹಾಗಾಗಿ ಏನಂದ್ರೆ ಎ ಇದ್ದಿದ್ದು 2 ಆಗುತ್ತೆ. ಸೊ ಅದು ಆಪ್ಷನ್ಸ್ 2 ಅಲ್ಲಿ ಇದೆ. ನೆಕ್ಸ್ಟ್ ಬಂದಾಗ ಫ್ರೆಂಡ್ಸ್ ಏನಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಈಜಿಪ್ಟ್ ಅಲ್ಲಿ ಈಜಿಪ್ಟ್ ಇದೆಯಲ್ಲ, ಈಜಿಪ್ಟ್ ಅಲ್ಲಿ ಬರುವಂತಹ ಪ್ರಮುಖ ಪೋರ್ಟ್ ಏನಂದ್ರೆ ಅಲೆಕ್ಸಾಂಡ್ರಿಯಾ ಪೋರ್ಟ್. ಸೊ ಹಾಗಾಗಿ ಏನಂದ್ರೆ ಈಜಿಪ್ಟ್ ಬಂದಾಗ ಅಲೆಕ್ಸಾಂಡ್ರಿಯಾ ಅಂತ ಗೊತ್ತಿರಬೇಕು. ಪ್ರಮುಖವಾಗಿ ಏನಂದ್ರೆ ಈಜಿಪ್ಟಿನ ಏನಂದ್ರೆ ಲಾರ್ಜೆಸ್ಟ್ ಸೀ ಪೋರ್ಟ್ ಅಂತ ಹೇಳಿ ಇದನ್ನು ಕರಿತೀವಿ. ಇದು ಯಾವ ಈ ಒಂದು ಪ್ರದೇಶದ ಮೇಲೆ ಅಥವಾ ಯಾವ ಒಂದು ನೀರಿನ ವ್ಯವಸ್ಥೆ ಮೇಲೆ ಇದೆ ಅಂತ ಬಂದಾಗ ಮೆಡಿಟೇರಿಯನ್ ಸೀ ಅಲ್ಲಿ ಇರುವಂತಹ ಒಂದು ಪೋರ್ಟ್ ಆಗಿದೆ. ನೆಕ್ಸ್ಟ್ ಬಂದಾಗ ಏನಂದ್ರೆ ಲೆದರ್ಲ್ಯಾಂಡ್
ನೆದರ್ಲ್ಯಾಂಡ್ ಕೊಟ್ಟಿದ್ದಾರಲ್ಲ, ನೆದರ್ಲ್ಯಾಂಡ್ ಅಲ್ಲಿರುವಂತಹ ಪ್ರಮುಖ ಪೋರ್ಟ್ ಬಂದಾಗ ರೋಟರ್ಡ್ಯಾಮ್ ಅಂತ ಹೇಳಿ ಕರಿತೀವಿ ನಾವು. ಸೊ ಹಾಗಾಗಿ ಏನಂದ್ರೆ ರೋಟರ್ಡ್ಯಾಮ್ ಬಂದಾಗ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್, ಇದು ಯುರೋಪಿನ ಲಾರ್ಜೆಸ್ಟ್ ಸೀ ಪೋರ್ಟ್ ಇದೆ, ಯುರೋಪಿನ ಲಾರ್ಜೆಸ್ಟ್ ಸೀ ಪೋರ್ಟ್. ಅದಲ್ಲದೆ ಏನು ಗೊತ್ತಾ, ರೀನೆ ಮಿಯೂಸ್ ಮತ್ತೆ ಸಚೆಲ್ಡ್ ಎನ್ನುವ ಡೆಲ್ಟಾ ಮೇಲೆ ಇರುವಂತಹ ಈ ಒಂದು ಪೋರ್ಟ್ ಅನ್ನು ನಾವೇಂದ್ರೆ ರೋಟರ್ಡ್ಯಾಮ್ ಪೋರ್ಟ್ ಅಂತ ಕರಿತೀವಿ. ಇದನ್ನ ಗೇಟ್ ವೇ ಟು ಯುರೋಪ್ ಅಂತೂ ಕೂಡ ಕರಿತೀವಿ ನಾವು. ಸೊ ಹಾಗಾಗಿ ಏನಂದ್ರೆ ನೆದರ್ಲ್ಯಾಂಡ್ ಬಂದಾಗ ಏನಂದ್ರೆ ರೋಟರ್ಡ್ಯಾಮ್ ಆಗುತ್ತೆ. ಮತ್ತೆ ರೋಟರ್ಡ್ಯಾಮ್ ಮೇಲೆ ಒಂದು ಕನ್ವೆನ್ಷನ್ ಇದೆ, ರೋಟರ್ಡ್ಯಾಮ್ ಕನ್ವೆನ್ಷನ್ ಆನ್ ಹಜಾರ್ಡಿಯಸ್ ವೇಸ್ಟ್ ಅಂತ ಹೇಳಿ ಇದೆ, ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದಲ್ಲದೆ ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್ ಬಂದಾಗ ಲಂಡನ್ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಂದ್ರೆ ಡಿ ಅಂದ್ರೆ 4 ಅಂತ ಹೇಳಿ ಅದು ಸರಿಯಾದ ಜೋಡಣೆ ಆಗಿದೆ. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಯುನೈಟೆಡ್ ಕಿಂಗ್ಡಮ್ ನಮಗೆ ಏನಂದ್ರೆ ರಿವರ್ ಥೇಮ್ಸ್ ನದಿಯ ಮೇಲೆ ಇರುವಂತಹ ಒಂದು ಪಟ್ಟಣವನ್ನು ನಾವು ಲಂಡನ್ ಪಟ್ಟಣ ಹಿಸ್ಟ್ರಿಯಲ್ಲಿ ಓದಿರ್ತೀರಾ. ಸೊ ಹಾಗಾಗಿ ಇದು ಏನಂದ್ರೆ ಜಗತ್ತಿನ ಮೇಜರ್ ಫಿನಾನ್ಷಿಯಲ್ ಮತ್ತೆ ಟ್ರೇಡಿಂಗ್ ಸೆಂಟರ್ ಕೂಡ ಇದೆ ಅಂತ ಹೇಳಿ ತಮ್ಗೆ ಗೊತ್ತಿರಬೇಕು. ಸೊ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಆನ್ಸರ್ ಆಪ್ಷನ್ 2 ಆಗುತ್ತೆ. ಸೊ ಏನಂದ್ರೆ ಇವು ಏನಂದ್ರೆ ರಿಪೀಟ್ ಆಗುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಈಗ ನ್ಯೂಸ್ ಅಲ್ಲಿ ಇರುವಂತಹ ಒಂದು ದೃಷ್ಟಿಯಿಂದ ನೋಡ್ಕೊಂಡ್ರೆ ನೆಕ್ಸ್ಟ್ ಏನಂದ್ರೆ ನಿಮಗೆ ರೆಡ್ ಸಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ಏನಂದ್ರೆ USA ಮತ್ತೆ ಇಸ್ರೇಲ್ ವಾರ್ ಆಗ್ತಾ ಇದೆಯಲ್ಲ, ಅವಾಗ ರೆಡ್ ಸಿ ಬಹಳ ನ್ಯೂಸ್ ಅಲ್ಲಿ ಇದೆ. ಮತ್ತೆ ಸ್ಟೇಟ್ ಆಫ್ ಹಾರ್ಮೋಜ್ ಕೂಡ ಬಹಳ ನ್ಯೂಸ್ ಅಲ್ಲಿ ಇದೆ. ಮತ್ತೆ ಯುಕ್ರೇನ್ ರಷ್ಯಾದಲ್ಲಿ ನಡೆದಿರುವಂತಹ ಒಂದು ಯುದ್ಧದಿಂದ ಏನಾಗುತ್ತೆ ಅಂದ್ರೆ ಭಾರತೀಯರು ಸುಮಾರು 13 ಭಾರತೀಯರು ಸಾಯ್ತಿದ್ರು, ಅದನ್ನ ರೆಸ್ಕ್ಯೂ ಮಾಡಿ ಏನಂದ್ರೆ ಅವರನ್ನ ಸೇಫಿಗೆ ತಂದಿದ್ದಾರೆ. ಸೊ ಹಾಗಾಗಿ ಆ ಕಂಟೆಸ್ಟ್ ಅಲ್ಲಿ ನಮ್ಗೆ ಏನಂದ್ರೆ ಬ್ಲಾಕ್ ಸಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬ್ಲಾಕ್ ಸಿ. ಆಮೇಲೆ ಅಂದ್ರೆ ನೆಕ್ಸ್ಟ್ ಏನಂದ್ರೆ ಬಾಲ್ಟಿಕ್ ಸಿ ಕೂಡ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದಲ್ಲದೆ ಈ ಒಂದು ನೀರಿನ ಪ್ರದೇಶದಲ್ಲಿ ಇರುವಂತಹ ಪ್ರಮುಖ ಬಂದರುಗಳ ಮೇಲೆ ನೀವು ನಿಗಾ ಇಡಬೇಕಾಗುತ್ತೆ. ಅಲ್ಲಿ ಯಾವೆಲ್ಲ ಬಂದರುಗಳು, ಮತ್ತೆ ಭಾರತವು ಈ ಪ್ರದೇಶದಲ್ಲಿ ಬರುವ ಯಾವ ಬಂದರಿಂದ ಏನಂದ್ರೆ ಆಯಿಲ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುತ್ತೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು ಎಕ್ಸಾಮ್ ದೃಷ್ಟಿಯಿಂದ. ಫ್ರೆಂಡ್ಸ್ ನೆಕ್ಸ್ಟ್ C1 ಸರಣಿಯ 49ನೇ ಕ್ವಶನ್, ಅದು ಕೂಡ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಇತ್ತು. ಏನಂದ್ರೆ ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇದೆ ಫ್ರೆಂಡ್ಸ್. ಪ್ರಮುಖವಾಗಿ ಏನಂದ್ರೆ ಒಂದ್ ಕಡೆ ಬೀಚ್ ಕೊಟ್ಟಿದ್ದಾರೆ, ಅದು ಇನ್ನೊಂದ್ ಕಡೆ ಏನಂದ್ರೆ ಅವು ಲೊಕೇಶನ್ಸ್ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿ ಕ್ವಶನ್ಸ್ ಕೇಳಲಾಗಿದೆ. ಫಸ್ಟ್ ಏನಂದ್ರೆ ಬೀಚ್ ನೋಡ್ಕೊಂಡಾಗ ಪಡುಬಿದ್ರಿ ಬೀಚ್ ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂತ ನೋಡ್ಕೊಂಡಾಗ ಫ್ರೆಂಡ್ಸ್, ಪಡುಬಿದ್ರಿ ಬೀಚ್ ಬರುವುದು ಅಂದ್ರೆ ಉಡುಪಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಸೊ ಪ್ರಮುಖವಾಗಿ ಇದು ಏನಂದ್ರೆ ಒಂದು ಭಾರತದ ಒಂದು ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಏನಂದ್ರೆ ಪಡುಬಿದ್ರಿ ಬಂದಾಗ ಏನಂದ್ರೆ ಇದ್ದುದು ಅಂದ್ರೆ 2 ಬರುತ್ತೆ. ನೆಕ್ಸ್ಟ್ ಏನಂದ್ರೆ ಹಾಫ್ ಮೂನ್ ಬೀಚ್ ಅಂತ ಹೇಳಿ ಎಲ್ಲಿ ಬರುತ್ತೆ ಅಂತ ಬಂದಾಗ ಫ್ರೆಂಡ್ಸ್, ಹಾಫ್ ಮೂನ್ ಬೀಚ್ ಇದೆಲ್ಲ ಇದು ಏನಂದ್ರೆ ಗೋಕರ್ಣದಲ್ಲಿ ಬರುತ್ತೆ. ಸೊ ಪ್ರಮುಖವಾಗಿ ಏನಂದ್ರೆ ಕ್ರೆಸೆಂಟ್ ಶೇಪ್ಡ್ ಅಂದ್ರೆ ಅರ್ಧ ಚಂದ್ರಾಕೃತಿ ಆಗಿದೆ. ಈ ಇಮೇಜ್ ಅಲ್ಲಿ ನೋಡಬಹುದು ನೀವು, ಅರ್ಧ ಚಂದ್ರಾಕೃತಿ ಇರುವಂತಹ ಒಂದು ಕ್ರೆಸೆಂಟ್ ಶೇಪ್ಡ್ ಬೀಚ್ ಅನ್ನು ನಾವೇನಂದ್ರೆ ಹಾಫ್ ಮೂನ್ ಬೀಚ್ ಅಥವಾ ಗೋಕರ್ಣದಲ್ಲಿರುವಂತಹ ಬೀಚ್ ಅನ್ನು ನಾವೇನಂದ್ರೆ ಇದು ಸರಿಯಾದ ಜೋಡಣೆ ಆಗಿದೆ. ಸೊ ಹಾಗಾಗಿ ಏನಂದ್ರೆ ಹಾಫ್ ಮೂನ್ ಬೀಚ್ ಬಂದಾಗ ಅಂದ್ರೆ ಗೋಕರ್ಣ, ಬಿ ಇದ್ದು 1 ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ದೇವಭಾಗ ಬೀಚ್ ಎಲ್ಲಿ ಬರುತ್ತೆ ಅಂತ ಬಂದಾಗ ಫ್ರೆಂಡ್ಸ್, ದೇವಭಾಗ ಬೀಚ್ ಇದೆಯಲ್ಲ ಇದು ಏನಂದ್ರೆ ಕಾರವಾರದಲ್ಲಿ ಬರುತ್ತೆ. ಸೊ ಪ್ರಮುಖವಾಗಿ ಕಾರವಾರದಲ್ಲಿ ಅಂದ್ರೆ ಕಾಳಿ ನದಿ ಎಚ್ಚುರಿ ಇದೆಯಲ್ಲ, ಕಾಳಿ ನದಿ ಎಚ್ಚುರಿಯಲ್ಲಿ ಬರುವಂತಹ ಒಂದು ಪ್ರಮುಖ ಒಂದು ಬೀಚ್ ಆಗಿದೆ. ಮತ್ತೆ ಇದೇನಂದ್ರೆ ವಾಟರ್ ಸ್ಪೋರ್ಟ್ಸ್ ಮತ್ತೆ ಸೀನಿಕ್ ಬ್ಯಾಕ್ ವಾಟರ್ಸ್ಗೆ ಬಹಳ ಫೇಮಸ್ ಇದೆ. ಸೊ ಹಾಗಾಗಿ ದೇವಬಾಗ್ ಬೀಚ್ ಬಂದಾಗ ಏನಂದ್ರೆ ಕಾರವಾರ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ದೇವಬಾಗ್ ಬೀಚ್ ಏನಂದ್ರೆ ಸಿ ಇದ್ದು 4ಗೆ ಜೋಡಣೆ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಲಾಸ್ಟ್ ಇರುವಂತಹ ಒಂದು ನಮ್ದು ತಣ್ಣೀರ್ ಬಾವಿ ಬೀಚ್ ಅಂತ ಹೇಳಿ ಕರಿತೀವ, ಇದು ಏನಂದ್ರೆ ಮಂಗಳೂರಲ್ಲಿ ಬರುತ್ತೆ. ಸೊ ಪ್ರಮುಖವಾಗಿ ಸಿಚುವೇಟೆಡ್ ನಿಯರ್ ಪಾಲ್ಗುನಿ ರಿವರ್ ಇದೆಯಲ್ಲ, ಪಲ್ಗುಡಿ ರಿವರ್ ಒಂದು ಎಸ್ಚುರಿಯಲ್ಲಿ ಬರುವಂತಹ ಒಂದು ಟ್ರೀ ಲೈನ್ ಶೋರ್ ಮತ್ತೆ ಸನ್ಸೆಟ್ ವ್ಯೂಸ್ಗೆ ಬಹಳ ಫೇಮಸ್ ಇದೆ. ಸೊ ಹಾಗಾಗಿ ಏನಂದ್ರೆ ತಣ್ಣೀರ್ ಬಾವಿ ಬಂದಾಗ ಮಂಗಳೂರು ಅಂದ್ರೆ ಡಿ ಇದ್ದು 3 ಆಗುತ್ತೆ. ಸೊ ಎಕ್ಸ್ಚೇಂಜ್ ಮಾಡಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಸರಿಯಾದ ಆನ್ಸರ್ ಆಪ್ಷನ್ 3 ಆಗುತ್ತೆ. ಸೊ ಇಲ್ಲಿಂದ ಟೇಕ್ ಅವೇ ಏನಂದ್ರೆ ನಮಗೆ ಮೇನ್ ಆಗಿ ಅಂದ್ರೆ ಪಡುಬಿದ್ರಿ ಬೀಚ್ ಇದೆ, ಇದನ್ನ ಒನ್ ಆಫ್ ದಿ ಏನಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ ಇದೆ ಕರ್ನಾಟಕದಲ್ಲಿ. ಅದಲ್ಲದ್ರೆ ಇನ್ನೂ ಪ್ರಮುಖವಾಗಿ ಏನಂದ್ರೆ 2 ರಿಂದ 3 ಬೀಚಸ್ ಅಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ ಫ್ರೆಂಡ್ಸ್. ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಇದೆಯಲ್ಲ, ಇದನ್ನಂದ್ರೆ ಬೀಮ್ಸ್ ಅನ್ನೋ ಪ್ರೋಗ್ರಾಮ್ ಇದೆ. ಬೀಮ್ಸ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವ್ರು ಕೊಡ್ತಾರೆ. ಸೊ ಏನಂದ್ರೆ ಇದು ಯಾವುದಕ್ಕೆ ಕೊಡ್ತಾರೆ ಅಂದ್ರೆ ಯಾವ ಒಂದು ಬೀಚ್ ಕ್ಲೀನ್ ಆಗಿರುತ್ತೆ, ಆ ಶೋರ್ ಲೈನ್ ಬೀಚ್ ಆಗಿರುತ್ತೆ, ಮತ್ತೆ ಅಲ್ಲಿ ಏನಂದ್ರೆ ಟೂರಿಸಂಗೆ ಬಹಳ ಸ್ಕೋಪ್ ಇರುತ್ತಲ್ಲ, ಅದನ್ನೇನಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡಲಾಗಿದೆ. ನೀವೇನಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಯಾವ್ದಾವ ಕರ್ನಾಟಕದಲ್ಲಿ ಅಂತೇಳಿ ನೋಟ್ಸ್ ಮಾಡಬೇಕು. ಅದಲ್ಲದೆ ಏನೆಲ್ಲ ಟೂರಿಸಂ ಪಾಲಿಸೀಸ್ ಎಲ್ಲ ಬೀಚ್ ಅನ್ನು ಡೆವಲಪ್ಮೆಂಟ್ ಮಾಡಕ್ಕೆ ಮತ್ತೆ ಕೋಸ್ಟಲ್ ಟೂರಿಸಂ ನ ಬೂಸ್ಟ್ ಮಾಡಕ್ಕೆ ಕರ್ನಾಟಕ ಸರ್ಕಾರ ಏನೆಲ್ಲ ಯೋಜನೆಗಳಂತದಿದೆ ಅಂತೇಳಿ ಅದ್ರ ಮೇಲೆ ನೀವು ನೀಟಾಗಿ ಏನಂದ್ರೆ ನಿಗಾ ಇಡಬೇಕಾಗುತ್ತೆ. ಮತ್ತೆ ಬಜೆಟ್ ಅಲ್ಲಿ ಏನಾದರೂ ಅನೌನ್ಸ್ ಮಾಡಿದ್ರೆ ಬಜೆಟ್ ಮೇಲೆ ಕೂಡ ಅದನ್ನು ಕೂಡ ಗಮನ ಹರಿಸಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ C1 ಸರಣಿಯ 50ನೇ ಕ್ವಶನ್, ಇದು ಕೂಡ ಏನಂದ್ರೆ ಜಾಗ್ರಫಿ ರಿಲೇಟೆಡ್ ಕ್ವಶನ್ ಇತ್ತು. ಈ ಕ್ವಶನ್ ನೇಚರ್ ಏನಿದೆ ಅಂದ್ರೆ ಒಂದ್ ಕಡೆ ಏನಂದ್ರೆ ಅಸರ್ಷನ್ ಅಥವಾ ಪ್ರತಿಪಾದನೆ ಕೊಟ್ಟಿದ್ದಾರೆ, ಸೆಕೆಂಡ್ ಏನಂದ್ರೆ ರೀಸನ್, ಅದಕ್ಕೆ ಕಾರಣ ಏನಂತೇಳಿ ಕೊಡಲಾಗಿದೆ. ಸೊ ಫಸ್ಟ್ ಏನಂದ್ರೆ ಅಸರ್ಷನ್ ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ಹೇಳಿ ಅನಲೈಸ್ ಮಾಡುವ. ರಾಯಚೂರು, ಬಳ್ಳಾರಿ, ವಿಜಯನಗರ ರೀಜನ್ಸ್ ಆರ್ ನೌನ್ ಫಾರ್ ಕಾಟನ್ ಕಲ್ಟಿವೇಶನ್ ಅಂತೇಳಿ ಫ್ರೆಂಡ್ಸ್ ಈ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ರಾಯಚೂರು, ಬಳ್ಳಾರಿ ಮತ್ತೆ ವಿಜಯನಗರ ಇದಾವಲ್ಲ, ಇದು ಕರ್ನಾಟಕದ ಪ್ರಮುಖ
ಕಾಟನ್ ಅಥವಾ ಹತ್ತಿ ಬೆಳೆಯುವಂತಹ ಪ್ರಮುಖ ಏನಂದ್ರೆ ಡಿಸ್ಟ್ರಿಕ್ಟ್ಸ್ ಆಗಿದ್ದಾವೆ. ಯಾಕಂದ್ರೆ ಇಲ್ಲಿ ಏನಂದ್ರೆ ಇದು ಒಂದು ಫೇವರೇಬಲ್ ಕಂಡೀಷನ್ಸ್ ಇದೆ. ಒಂದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದೆ, ಆಮೇಲೆ ಏನಂದ್ರೆ ವಾರ್ಮ್ ಕ್ಲೈಮೇಟ್ ಇದೆ, ಮತ್ತೆ ಸೂಟೇಬಲ್ ರೇನ್ಫಾಲ್ ಅದಕ್ಕೆ ಎಷ್ಟು ಬೇಕಲ್ಲ ಇವು ಮೂರು ಕಂಡೀಷನ್ಸ್ ಇರೋದ್ರಿಂದ ಅಂದ್ರೆ ಅಲ್ಲಿ ಕಾಟನ್ ಜಾಸ್ತಿ ಬೆಳೀತಾರೆ. ಆಮೇಲೆ ರೀಜನ್ಸ್ ಅದಕ್ಕೆ ಕಾರಣ ಇದೇನಂದ್ರೆ ಈ ರೀಜನ್ಸ್ ಫೇಮಸ್ ಇದೆ ಯಾವುದಕ್ಕೆ, ಹತ್ತಿ ಅಥವಾ ಕಾಟನ್ ಕಲ್ಟಿವೇಶನ್ಗೆ. ಯಾಕೆ ಅಂತ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕು. ಈ ರೀಜನ್ ಮತ್ತೆ ಅಸೆಷನ್ ಕ್ವಶನ್ ಬಂದಾಗ ಇಲ್ಲಿ ಬಿಕಾಸ್ ಯಾಕೆ ಅಂತೇಳಿ ನಾವು ಹಾಕೊಂಡಾಗ ಇದಕ್ಕೆ ಸರಿಯಾದ ಆನ್ಸರ್ ಏನಾಗುತ್ತೆ ನೋಡ್ಕೊಂಡಾಗ ಕೆನಲ್ ಇರಿಗೇಷನ್ ಫ್ರಮ್ ತುಂಗಭದ್ರಾ ಈಸ್ ಡಾಮಿನೇಟ್ ಇನ್ ದಿಸ್ ರೀಜನ್ ಅಂತೇಳಿ ಫ್ರೆಂಡ್ಸ್. ಹತ್ತಿ ಕಲ್ಟಿವೇಶನ್ಗೆ ನಾವು ಕೆನಲ್ ಇರಿಗೇಷನ್ಸ್ ಕಂಟೆಸ್ಟ್ ಅಲ್ಲಿ ನಾವು ಓದೋದೇ ಇಲ್ಲ. ಕೆನಲ್ ಇರಿಗೇಷನ್ ಏನಂದ್ರೆ ನಾವು ಪ್ಯಾಡಿ ಅಂದ್ರೆ ರೈಸು, ಗೋಧಿ, ವೀಟ್ ಮತ್ತೆ ಏನಂದ್ರೆ ನೆಕ್ಸ್ಟ್ ಶುಗರ್ ಕೇನಿಗೆ ಬೆಳೆಸುವಂತ ಒಂದು ಕೆನಲ್ ಇರಿಗೇಷನ್ ಇದೆ. ಸೊ ಹಾಗಾದ್ರೆ ನಾವು ಕಾಟನ್ ಕಲ್ಟಿವೇಶನ್, ಹತ್ತಿ ಕಲ್ಟಿವೇಶನ್ ಅಲ್ಲಿ ನಾವು ಕೆನಲ್ ಇರಿಗೇಷನ್ ಯೂಸ್ ಮಾಡಲ್ಲ. ತಮಗೆ ಏನಂದ್ರೆ ಇದು ಗೊತ್ತಿರುವ ಮಾಹಿತಿ. ಹಾಗಾಗಿ ಏನಂದ್ರೆ ಇದು ತುಂಗಭದ್ರದಿಂದ ಏನಂದ್ರೆ ಕೆನಾಲ್ ಇರಿಗೇಷನ್ ಆಗೋದೆಂಬುದು ಸರಿಯಾಗಿದೆ. ಆದರೆ ಈ ಒಂದು ಕೆನಾಲ್ ಇರಿಗೇಷನ್ ಕಾಟನ್ ಕಲ್ಟಿವೇಶನ್ ಯೂಸ್ ಮಾಡ್ತೀವಿ ಅನ್ನೋದು ಇದು ಏನಂದ್ರೆ ರಾಂಗ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಇಲ್ಲಿರುವಂತಹ ಆಪ್ಷನ್ಸ್ ನೋಡ್ಕೊಂಡಾಗ ಬೋತ್ ಅಸರ್ಷನ್ ಅಂಡ್ ರೀಸನ್ಸ್ ಆರ್ ಕರೆಕ್ಟ್, ಬಟ್ ರೀಸನ್ ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಅಸರ್ಷನ್ ಅಂತೇಳಿ. ಸೊ ರೀಸನ್ ಸರಿಯಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ ಫ್ರೆಂಡ್ಸ್ ಅಸರ್ಷನ್. ಯಾಕಂದ್ರೆ ಕೆನಲ್ ಇರಿಗೇಷನ್ ಮೇಲೆ ಏನಂದ್ರೆ ಕಾಟನ್ ಕಲ್ಟಿವೇಶನ್ ಡಿಪೆಂಡ್ ಇಲ್ಲ. ಕಾಟನ್ ಕಲ್ಟಿವೇಶನ್ ಬೇಕಂದ್ರೆ ಅಲ್ಲಿ ಪ್ರಮುಖವಾಗಿ ಏನ್ ಕಂಡೀಷನ್ಸ್ ಬೇಕಂದ್ರೆ ಅಲ್ಲಿ ಫೇವರೇಬಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಅದಾವ. ಏನಂದ್ರೆ ಫಸ್ಟ್ ಏನಂದ್ರೆ ಇಲ್ಲಿ ಏನಂದ್ರೆ ಸುಮಾರು ಏನಂದ್ರೆ ಟೆಂಪರೇಚರ್ ಬಂದಾಗ ನಾರ್ತ್ ಕರ್ನಾಟಕದಲ್ಲಿ ಸುಮಾರು ಅಂದ್ರೆ 21 ಡಿಗ್ರಿ ಸೆಲ್ಸಿಯಸ್ ಇಂದ 30 ಡಿಗ್ರಿ ಸೆಲ್ಸಿಯಸ್ ವರೆಗೆ ಟೆಂಪರೇಚರ್ ಇರುತ್ತೆ. ಅದಲ್ಲದೆ ಏನಂದ್ರೆ ನೀರು ರೈನ್ಫಾಲ್ ಬಂದಾಗ ಅಲ್ಲಿ ಅಂದ್ರೆ 50 ಸೆಂಟಿಮೀಟರ್ ಇಂದ ಅಂದ್ರೆ 100 ಸೆಂಟಿಮೀಟರ್ ಮಳೆ ಆಗುತ್ತೆ. ಸೊ ಇದು ಕೂಡ ಕಾಟನ್ ಕಲ್ಟಿವೇಶನ್ಗೆ ಇಂಪಾರ್ಟೆಂಟ್ ಆಗಿದೆ. ಅದಲ್ಲದೆ ಏನು ಗೊತ್ತಾ ಇಂಪಾರ್ಟೆಂಟ್ ಆಗಿ ಏನಂದ್ರೆ 210 ದಿನಗಳಂದ್ರೆ ಫ್ರಾಸ್ಟ್ ಫ್ರೀ ಡೇ, ಅಂದ್ರೆ ಅಲ್ಲಿ ಹಿಮ ಬೀಳಂಗಿಲ್ಲ ನಮ್ಮ ನಾರ್ತ್ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಏನಂದ್ರೆ ಇವೆಲ್ಲ ಕ್ಲೈಮೆಟಿಕ್ ಕಂಡೀಷನ್ಸ್ ಇರೋದ್ರಿಂದ ಏನಂದ್ರೆ ಈ ಒಂದು ರೀಜನ್ಸ್ ಅದಾವಲ್ಲ ಏನಂದ್ರೆ ಫೇಮಸ್ ಅದಾವ ಯಾವುದಕ್ಕೆ, ಕಾಟನ್ ಕಲ್ಟಿವೇಶನ್ಗೆ. ಬಿಕಾಸ್ ಆಫ್ ಏನಂದ್ರೆ ಕೆನಾಲ್ ಇರಿಗೇಷನ್ಗೋಸ್ಕರ ಏನಂದ್ರೆ ಅಲ್ಲಿ ಏನಂದ್ರೆ ಕಾಟನ್ ಬೆಳೆಯಲ್ಲ, ಹತ್ತಿ ಬೆಳೆಯಲ್ಲ. ಇಲ್ಲಿ ಏನಂದ್ರೆ ಕ್ಲೈಮೇಟ್ ಕಂಡೀಷನ್ಸ್ ಫೇವರಬಲ್ ಅದಾವ, ಅದಕ್ಕೆ ಏನಂದ್ರೆ ಅದನ್ನ ಏನಂದ್ರೆ ನೋನ್ ಫಾರ್ ಹತ್ತಿ ಬೆಳವಣಿಗೆ, ಹತ್ತಿ ಅಥವಾ ಕಾಟನ್ ಗ್ರೋಗೆ ಅದು ಫೇಮಸ್ ಆಗಿದೆ ಎಂಬುದು ಈ ಕ್ಲೈಮೆಟಿಕ್ ಕಂಡೀಷನ್ ಸರಿಯಾದ ಒಂದು ಕಾರಣಗಳಾಗಿದ್ದಾವೆ. ಸೊ ಹಾಗಾಗಿ ಕೆನಲ್ ಇರಿಗೇಷನ್ ಎಂಬುದು ಸರಿಯಾದ ಉತ್ತರ ಆಗಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಆಪ್ಷನ್ 2 ಆಗುತ್ತೆ. ಸೊ ಈ ತರ ನೀವೇನಂದ್ರೆ ಈ ತರ ಅಸರ್ಷನ್ ರೀಸನಿಂಗ್ ಕ್ವಶನ್ಸ್ ಬಂದಾಗ ಒಂದ್ ಸ್ವಲ್ಪ ನಿಗಾ ಇಟ್ಕೊಂಡು ಏನ್ ಬೇಸಿಕ್ ಕಾನ್ಸೆಪ್ಟ್ ಓದಿರ್ತಿರಲ್ಲ ಅದನ್ನ ಯೂಸ್ ಮಾಡಕ್ ಟ್ರೈ ಮಾಡಬೇಕು. ಸೊ ಅಲ್ಲೇ ಆನ್ಸರ್ ಇರುತ್ತೆ, ಗಡ್ಬಡ್ ಮಾಡ್ಕೊಳಂಗಿಲ್ಲ. ಸೊ ಓಕೆನಾ, ಇದಕ್ಕೆ ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. C1 ಸರಣಿಯ 64ನೇ ಕ್ವಶನ್, ಅದು ಕೂಡ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ನೋಡ್ಕೊಂಡಾಗ ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ಅರೇಂಜ್ ದಿ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಫ್ರಮ್ ಸ್ಮಾಲೆಸ್ಟ್ ಟು ದಿ ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಇನ್ 2021 ಅಂತೇಳಿ. ಫ್ರೆಂಡ್ಸ್ 2021 ಅಲ್ಲಿ ಈ ಕೆಳಗಿನ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಗಳಲ್ಲಿ ಸ್ಮಾಲೆಸ್ಟ್ ಚಿಕ್ಕ ಡಿಸ್ಟ್ರಿಕ್ಟ್ ಇಂದ ಏನಂದ್ರೆ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ವಡೆ ಈ ಕೆಳಗಿನ ಸರಿಯಾದ ಜೋಡಣೆಯನ್ನು ಅವರು ಏನಂದ್ರೆ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ನಾವು ಏನ್ ಗೊತ್ತಾ ಈ 4 ಆಪ್ಷನ್ಸ್ ನ ಆಮೇಲೆ ಅನಲೈಸ್ ಮಾಡುವ. ಏನಂದ್ರೆ ಫಸ್ಟ್ ಏನಂದ್ರೆ ಬೆಂಗಳೂರು ರೂರಲ್ ಬಗ್ಗೆ ನಾವು ನೋಡ್ಕೊಳ್ಳುವ. ಅತಿ ಚಿಕ್ಕದ ಫಸ್ಟ್ ಸ್ಮಾಲೆಸ್ಟ್ ನಾವು ಹುಡುಕಕ್ಕೆ ಟ್ರೈ ಮಾಡಬೇಕು. ಅದರಲ್ಲಿ ಏನಂದ್ರೆ ಬೆಂಗಳೂರು ಅತಿ ಚಿಕ್ಕದಾಗಿರುವಂತಹ ಒಂದು ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಆಗಿದೆ ಫ್ರೆಂಡ್ಸ್. ಅದರ ಒಂದು ಏರಿಯಾ ನೋಡ್ಕೊಂಡಾಗ 2259 ಇದೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಏನಂದ್ರೆ ರಾಮನಗರ ಬರುತ್ತೆ. ಸೊ ರಾಮನಗರ ಅಂದ್ರೆ 3556 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಏನಂದ್ರೆ ರಾಮನಗರ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಕೊಡಗು ಡಿಸ್ಟ್ರಿಕ್ಟ್ ಬರುತ್ತೆ. ಕೊಡಗುದ ಒಂದು ಏರಿಯಾ ಬಂದಾಗ 4102 ಸ್ಕ್ವೇರ್ ಕಿಲೋಮೀಟರ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಕೊಡಗು ಆದ್ಮೇಲೆ ತುಮಕೂರು ಬರುತ್ತೆ, 10,598 ಸ್ಕ್ವೇರ್ ಕಿಲೋಮೀಟರ್ ಇದೆ. ನೆಕ್ಸ್ಟ್ ಬೆಳಗಾವಿ ಬಂದಾಗ ಅಂದ್ರೆ ಪ್ರಮುಖವಾಗಿ ಅದು ಅಂದ್ರೆ 13,433 ಇದೆ. ಸೊ ಇವೆಲ್ಲ ಜೋಡಣೆ ಅಂದ್ರೆ ಸರಿಯಾದ ಜೋಡಣೆ ಆಗಿದೆ. ಯಾಕಂದ್ರೆ ಇವರು ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಕೇಳಿದ್ದಾರೆ. ಸೊ ಇವೆಲ್ಲ ಆಪ್ಷನ್ಸ್ ಅಲ್ಲಿ ಈ ಒಂದು ಜೋಡಣೆ ಎಲ್ಲಿದೆ ಅಂತ ನಾವು ನೋಡ್ಕೊಳ್ಳುವ. ಸೊ ಪ್ರಮುಖವಾಗಿ ನೋಡ್ಕೊಂಡಾಗ ಅಂದ್ರೆ ಆಪ್ಷನ್ಸ್ ಬೆಂಗಳೂರು ರೂರಲ್ ಫಸ್ಟ್ ಬರಬೇಕು. ಬೆಂಗಳೂರು ರೂರಲ್ ಇರುವಂತಹ ಏಕೈಕ ಆಪ್ಷನ್ ಏನಂದ್ರೆ ಅದು ಆಪ್ಷನ್ ನಂಬರ್ 4 ಆಗಿದೆ. ಸೊ ನಿಮಗೆ ಬೆಂಗಳೂರು ರೂರಲ್ ಚಿಕ್ಕದಿದೆ ಅಂತ ಹೇಳಿ ಗೊತ್ತಿತ್ತು ಅಂತ ಹೇಳೋ ಆನ್ಸರ್ ಮಾಡಬಹುದಾಗಿತ್ತು. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್ ಅದಲ್ಲದೆ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿ ಏನಂದ್ರೆ ಇವತ್ತಿನ ಒಂದು ದೃಷ್ಟಿಕೋನ ಇಟ್ಕೊಂಡಾಗ ಏನಂದ್ರೆ ಬೆಳಗಾವಿ ಇದೆಯಲ್ಲ ಕರ್ನಾಟಕದಲ್ಲಿ ಅತಿ ದೊಡ್ಡ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನಂದ್ರೆ ಅದಾದ್ಮೇಲೆ ಕರ್ನಾಟಕದಲ್ಲಿ ಅತಿ ಸಣ್ಣ ಡಿಸ್ಟ್ರಿಕ್ಟ್ ಏನಂದ್ರೆ ಬೆಂಗಳೂರು ರೂರಲ್ ಅಲ್ಲ, ಬೆಂಗಳೂರು ಅರ್ಬನ್ ಬರುತ್ತೆ ಫ್ರೆಂಡ್ಸ್. ಬೆಂಗಳೂರು ಅರ್ಬನ್ ಇದೆಯಲ್ಲ ಇದು ಏನಂದ್ರೆ ಸುಮಾರು ಇದರದ ಒಂದು ಏರಿಯಾ ನೋಡ್ಕೊಂಡಾಗ 2190 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಅದಕ್ಕಾಗಿ ಏನಂದ್ರೆ ಅತಿ ಚಿಕ್ಕ
ಡಿಸ್ಟಿಕ್ ಕರ್ನಾಟಕದಲ್ಲಿ ಇವತ್ತಿನ ಕಂಟೆಸ್ಟ್ ಅಲ್ಲಿ ಬಂದಾಗ ಬೆಂಗಳೂರು ಅರ್ಬನ್ ಅಂತೇಳಿ ನಮಗೆ ಗೊತ್ತಿರಬೇಕು. ಮತ್ತೆ ಕರ್ನಾಟಕದಲ್ಲಿರುವಂತಹ ಟಾಪ್ 3 ಲಾರ್ಜೆಸ್ಟ್ ಡಿಸ್ಟಿಕ್ ಯಾವುದಪ್ಪ? ಟಾಪ್ ಲಾರ್ಜೆಸ್ಟ್ ಡಿಸ್ಟಿಕ್ ಬಂದಾಗ ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಬೆಳಗಾವಿ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಅಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಬಂದಾಗ ಏನಂದ್ರೆ ಪ್ರಮುಖವಾಗಿ ಕಲಬುರಗಿ ಬರುತ್ತೆ. ಕಲಬುರಗಿ ಆದ್ಮೇಲೆ ನೆಕ್ಸ್ಟ್ ಏನಂದ್ರೆ ವಿಜಯಪುರ. ಓಕೆನಾ? ಇವು 3 ಟಾಪ್ 3 ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ಸ್ ಅದಾವ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಸೊ ಇವೆಲ್ಲ ಪಾಯಿಂಟ್ಸ್ ಡೆಮೋಗ್ರಫಿಕ್ ಏನೆಲ್ಲ ಚೇಂಜಸ್ ಆಗ್ತಾ ಇದಾವೆ ಅವೆಲ್ಲ ನೋಡ್ಕೋಬೇಕು. ಇವೆಲ್ಲ ಇಂಪಾರ್ಟೆಂಟ್. ನಿಖರವಾಗಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಏನು ಗೊತ್ತಾ? ಎಕನಾಮಿಕ್ ಸರ್ವೆಲ್ಲಿ ಕೊಡಲಾಗುತ್ತೆ. ಸೊ ಎಕನಾಮಿಕ್ ಸರ್ವೆ ಡಾಟಾನ ನೀವೇನಂದ್ರೆ ಅಲ್ಲಿ ನೀಟಾಗಿ ನೋಡ್ಕೋಬೇಕು. ಸೊ ಕ್ವಶನ್ ನೆಕ್ಸ್ಟ್ ಏನಂದ್ರೆ ಕೇಳುವ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಏನಂದ್ರೆ C1 ಸರಣಿಯ 65ನೇ ಕ್ವಶನ್. ಇದು ಕೂಡ ಜಾಗ್ರಫಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ನಾಟ್ ಕರೆಕ್ಟ್ ರಿಲೇಟೆಡ್ ಟು ದಿ ಬೆಳಗಾವಿ ರೆವಿನ್ಯೂ ಡಿವಿಷನ್ ಆಫ್ ಕರ್ನಾಟಕ. ಅಂದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಏನಂದ್ರೆ ಬೆಳಗಾವಿ ರೆವಿನ್ಯೂ ಡಿವಿಷನ್ ಬಗ್ಗೆ ಸರಿಯಾಗಿಲ್ಲ ಅಂತ ಹೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಫ್ರೆಂಡ್ಸ್, ಒಂದೊಂದು ಇವು 3 ಸ್ಟೇಟ್ಮೆಂಟ್ ನ ಕೊಡಲಾಗಿದೆ. ಅದಾದ್ಮೇಲೆ ಏನಂದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ಸ್ ನ ಕೊಡಲಾಗಿದೆ. ಆಪ್ಷನ್ಸ್ ನೋಡ್ಕೊಂಡಾಗ ಏನಂದ್ರೆ ಫಸ್ಟ್ ಏನಂದ್ರೆ ಸ್ಟೇಟ್ಮೆಂಟ್ 1 and 2 ಆರ್ ನಾಟ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ನೋಡ್ಕೊಂಡಾಗ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡ್ಕೊಂಡಾಗ ಓನ್ಲಿ ಸ್ಟೇಟ್ಮೆಂಟ್ 3 ಈಸ್ ನಾಟ್ ಕರೆಕ್ಟ್. ಫೋರ್ತ್ ಅಂದ್ರೆ ಸ್ಟೇಟ್ಮೆಂಟ್ 2 and 3 ಆರ್ ನಾಟ್ ಕರೆಕ್ಟ್ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಫಸ್ಟ್ ಏನಂದ್ರೆ ನಾವು ಎಲ್ಲ ಇವು 3 ಸ್ಟೇಟ್ಮೆಂಟ್ ಇಂಡಿವಿಜುವಲ್ ಆಗಿ ಅನಲೈಸ್ ಮಾಡುವ. ಸ್ಟೇಟ್ಮೆಂಟ್ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ 7 ಡಿಸ್ಟ್ರಿಕ್ಟ್ಸ್ ಅಂತೇಳಿ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಪ್ರಮುಖವಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ ಅಂತೇಳಿ ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಬೆಳಗಾವಿ ರೆವಿನ್ಯೂ ಡಿವಿಷನ್ ಇದೆಯಲ್ಲ, ಇಲ್ಲಿ ಏನಂದ್ರೆ 7 ಡಿಸ್ಟ್ರಿಕ್ಟ್ಸ್ ಇದಕ್ಕೆ ಬರ್ತವೆ. ಅವುಗಳು ಯಾವ್ಯಾವ ನೋಡ್ಕೊಂಡಾಗ ಪ್ರಮುಖವಾಗಿ ಏನಂದ್ರೆ ಬೆಳಗಾವಿ ಒಂದು ಬರುತ್ತೆ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಮತ್ತೆ ಉತ್ತರ ಕನ್ನಡ. ಸೊ ಹಾಗಾಗಿ ಏನಂದ್ರೆ ಸ್ಟೇಟ್ಮೆಂಟ್ 1 ಇಸ್ ದಿ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಏನಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಇಟ್ ಆಲ್ಸೋ ನೌನ್ ಆಸ್ ದಿ ಕಿತ್ತೂರು ಕರ್ನಾಟಕ ಅಂತೇಳಿ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಾವಿ ರೆವಿನ್ಯೂ ಡಿವಿಷನ್ ಇದೆಯಲ್ಲ, ಇದನ್ನ ಏನಂದ್ರೆ ನಾವು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ. ಯಾಕಂದ್ರೆ ಫೇಮಸ್ ಆಗಿ ಏನಂದ್ರೆ ಬ್ರಿಟಿಷರ ವಿರುದ್ಧ ಕಿತ್ತೂರಿನ ರಾಣಿ ಚೆನ್ನಮ್ಮ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೋರಾಟ ಮಾಡ್ತಾರೆ 1824 ಅಲ್ಲಿ. ಸೊ ಹಾಗಾಗಿ ಅವರು ಏನಂದ್ರೆ ಈ ಒಂದು ಬೆಳಗಾವಿ ಒಂದು ಡಿಸ್ಟಿಕ್ಗೆ ಬಿಲಾಂಗ್ ಆಗಿರ್ತಾರೆ. ಸೊ ಅವರ ಒಂದು ನೆನಪಿಗಾಗಿ ಏನಂದ್ರೆ ಇದನ್ನೇನಂದ್ರೆ ಬೆಳಗಾವಿಯನ್ನ ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ ಅಂತೇಳಿ ತಮಗೆಲ್ಲ ಗೊತ್ತಿರುವ ವಿಷಯವಾಗಿದೆ. ಸೊ ಹಾಗಾಗಿ ಇದಕ್ಕೆ ಸ್ಟೇಟ್ಮೆಂಟ್ 2 ಇಸ್ ಆಲ್ಸೋ ಕರೆಕ್ಟ್ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಇಟ್ ಹ್ಯಾಸ್ ದಿ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಇನ್ ಟರ್ಮ್ಸ್ ಆಫ್ ಜಾಗ್ರಫಿಕಲ್ ಏರಿಯಾ ಅಂತೇಳಿ. ಅಂದ್ರೆ ಫ್ರೆಂಡ್ಸ್, ಬೆಳಗಾವಿ ರೆವಿನ್ಯೂ ಡಿವಿಷನ್ ಇದೆಯಲ್ಲ, ಅದು ಏನಂದ್ರೆ ಕರ್ನಾಟಕದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಹೊಂದಿದೆ ಅಂತೇಳಿ ಕ್ವಶನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೊಡಲಾಗಿದೆ. ಆದ್ರೆ ಅದು ರಾಂಗ್. ಯಾಕಂದ್ರೆ ಬೆಂಗಳೂರು ರೂರಲ್ ಇದೆಯಲ್ಲ, ಬೆಂಗಳೂರು ರೂರಲ್ ಕರ್ನಾಟಕದಲ್ಲಿರುವಂತಹ ಅತಿ ಸಣ್ಣ ಡಿಸ್ಟ್ರಿಕ್ಟ್ ಆಗಿದೆ. ಅದು ಬೆಂಗಳೂರು ಡಿವಿಷನ್ ಬರುತ್ತೆ. ಬೆಂಗಳೂರು ರೆವಿನ್ಯೂ ಡಿವಿಷನ್ ಗೆ ಬರುವಂತಹ ಒಂದು ಬೆಂಗಳೂರು ರೂರಲ್ ಇದೆಯಲ್ಲ, ಅದು ಕರ್ನಾಟಕದ ಅತಿ ಸಣ್ಣ ಡಿಸ್ಟ್ರಿಕ್ಟ್ ಆಗಿದೆ. ಅದು ಏನಂದ್ರೆ ಬೆಳಗಾವಿ ಡಿವಿಷನ್ ಗೆ ಇದೇನಂದ್ರೆ ಸೇರ್ಪಟ್ಟಿಲ್ಲ. ಸೊ ಹಾಗಾಗಿ ಏನಂದ್ರೆ ಸ್ಟೇಟ್ಮೆಂಟ್ 3 ಇದೆಯಲ್ಲ, ಇದು ರಾಂಗ್ ಆಗಿದೆ. ಸೊ ಸರಿಯಾದ ಆನ್ಸರ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಆನ್ಸರ್ ಗೆ ಸರಿಯಾದ ಆನ್ಸರ್ ಬಂದಾಗ ಓನ್ಲಿ ಸ್ಟೇಟ್ಮೆಂಟ್ 3 ಇದೆಯಲ್ಲ, ಇದು ನಾಟ್ ಕರೆಕ್ಟ್. ಸೊ ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ 3 ಆಗಿದೆ. ಫ್ರೆಂಡ್ಸ್, ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಕರ್ನಾಟಕವನ್ನು ಏನಂದ್ರೆ ಒಂದು ಆಡಳಿತಾತ್ಮಕ ಒಂದು ರೆವಿನ್ಯೂ ಒಂದು ಆರ್ಗನೈಸೇಷನ್ ಅಥವಾ ಸಿಸ್ಟಮಿಕ್ ಟ್ಯಾಕ್ಸ್ ಕಲೆಕ್ಷನ್ ಪರ್ಪಸ್ ಏನ್ ಮಾಡಿದ್ದಾರೆ ಅಂದ್ರೆ ಕರ್ನಾಟಕವನ್ನು 4 ರೆವಿನ್ಯೂ ಡಿವಿಷನ್ ಆಗಿ ಡಿವೈಡ್ ಮಾಡಲಾಗಿದೆ. ಅವುಗಳು ಯಾವ ಬಂದಾಗ ಏನಂದ್ರೆ ಬೆಂಗಳೂರು ರೆವಿನ್ಯೂ ಡಿವಿಷನ್, ನೆಕ್ಸ್ಟ್ ಏನಂದ್ರೆ ಮೈಸೂರು ರೆವಿನ್ಯೂ ಡಿವಿಷನ್, ನೆಕ್ಸ್ಟ್ ಕಲಬುರಗಿ ರೆವಿನ್ಯೂ ಡಿವಿಷನ್, ನೆಕ್ಸ್ಟ್ ಏನಂದ್ರೆ ಬೆಳಗಾವಿ ರೆವಿನ್ಯೂ ಡಿವಿಷನ್ ಅಂತೇಳಿ 4 ಏನಂದ್ರೆ ಪ್ರಮುಖ ರೆವಿನ್ಯೂ ಡಿವಿಷನ್ಸ್ ಅದಾವ. ಇವುಗಳಲ್ಲಿ ಅಂದ್ರೆ ಇದು ಬೆಂಗಳೂರು ರೆವಿನ್ಯೂ ಡಿವಿಷನ್ ಅಲ್ಲಿ 9 ಡಿಸ್ಟ್ರಿಕ್ಟ್ಸ್ ಬರ್ತಾವ ಅಂತೇಳಿ ಗೊತ್ತಿರಬೇಕು. ಸೊ ಇವೆಲ್ಲ ಡಿಸ್ಟ್ರಿಕ್ಟ್ ವೈಸ್ ನೋಡ್ಕೊಂಡಾಗ ನೆಕ್ಸ್ಟ್ ಏನಂದ್ರೆ ಈ ಒಂದು ಮೈಸೂರು ರೆವಿನ್ಯೂ ಡಿವಿಷನ್ ಅಲ್ಲಿ 8 ಡಿಸ್ಟ್ರಿಕ್ಟ್ಸ್ ಬರ್ತಾವ. ನೆಕ್ಸ್ಟ್ ಏನಂದ್ರೆ ಬೆಳಗಾವಿ ಆಲ್ರೆಡಿ ಕೊಟ್ಟಿದ್ದಾರೆ, ಬೆಳಗಾವಿಯಲ್ಲಿ 7, ಮತ್ತೆ ಕಲಬುರಗಿಯಲ್ಲಿ ಅಂದ್ರೆ 6 ಏನಂದ್ರೆ ಡಿಸ್ಟ್ರಿಕ್ಟ್ಸ್ ಬರ್ತಾವ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಫ್ರೆಂಡ್ಸ್, ಇನ್ನು ರೆವಿನ್ಯೂ ಡಿವಿಷನ್ ಅಲ್ಲಿ ಏನಂದ್ರೆ ಪ್ರಮುಖವಾಗಿ ಇನ್ನೂ ನಿಖರವಾಗಿ ಮಾಹಿತಿ ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಇದೆಲ್ಲ, ಕರ್ನಾಟಕ ಎಕನಾಮಿಕ್ ಸರ್ವೆ 2025-26 ನೀವು ಹೋಗಿ ಅದರಲ್ಲಿ ಇದರ ಡಾಟಾ ಕಲೆಕ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದರೊಂದಿಗೆ ಏನಾಗುತ್ತೆ ಅಂದ್ರೆ 2024ರಲ್ಲಿ VAO ಪೇಪರ್ ಅಲ್ಲಿ ಕೇಳಿರುವಂತಹ 7 ಜಾಗ್ರಫಿ ಕ್ವಶನ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಜಾಗ್ರಫಿಗೆ ಓನ್ಲಿ ಪಾರ್ಟ್ 1 ಅಷ್ಟೇ ಇದೆ. ಸೊ ಇಲ್ಲಿಗೆ ಜಾಗ್ರಫಿ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಮತ್ತೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡುವಾಗ ಏನಂದ್ರೆ ಕಮೆಂಟ್ ಹೊಡೆಯೋದ್ರ ಜೊತೆಗೆ ಏನೇ ಸಜೆಷನ್ಸ್ಗೆ ಇಂಪ್ರೂವ್ಮೆಂಟ್ ಇತ್ತಂದ್ರೆ ಅದನ್ನ ಕಮೆಂಟ್ ಹೊಡಿಬೇಕು. ಅದಲ್ಲದೆ ಏನಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೆ ನಿಮ್ಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಸಹಾಯ ಮಾಡ್ಬೇಕಂತೇಳಿ ಕೇಳುತ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ವಿಡಿಯೋಸ್ ಅಟ್ ಅವರ್ ಎಕ್ಸಾಮ್ಸ್ IAS ಅಕಾಡೆಮಿ.